ಮಿರರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಇಲ್ಲಿವರೆಗೂ ಎಲ್ಲರನ್ನೂ ಕಾಡ್ತಾ ಇರೋ ಕಟ್ಟ ಕಡೆಯ ಪ್ರಶ್ನೆ ಏನು ಅಂದ್ರೆ, ಬಿಗ್ ಬಾಸ್ ಹೌಸ್ ನಲ್ಲಿದ್ದ ಒಗ್ಗರಣೆ ಡಬ್ಬಿ ಖ್ಯಾತಿಯ ಮುರಳಿ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವ್ರ ತಲೆಯಲ್ಲಿ ಈಗ ಓಡ್ತಾ ಇರೋದು ಏನು, ಯಾರನ್ನ ಎಲಿಮಿನೇಟ್ ಮಾಡಬೇಕು ಅಂತಿದಾರ ಅಥವಾ ಆರಾಮಾಗಿ ಮನೇಲಿದ್ದಾರ? ಸೊ ಇದೆಲ್ಲದರ ಬಗ್ಗೆ ಕೇಳೋಣ. ಆ ಪ್ರಶ್ನೆಗೆ ಉತ್ತರ ನಮ್ಮ ಆಫೀಸಲ್ಲಿ ಇದ್ದಾರೆ ಅಂತ ಅರ್ಥ. ಅಂದ್ರೆ ಅವರು ಇಷ್ಟು ದಿನ ಈ 11 ವಾರಗಳು ಕಳೆದದ್ದಾಯ್ತು, ಹೇಗೆ ಅನ್ನಿಸ್ತು ಬಿಗ್ ಬಾಸ್ ಮನೆ, ಅವ್ರು ಕಲ್ತ್ರ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಬೇರೆ ರೀತಿಯಾದಂತಹ ಸ್ಟ್ರಾಟಜಿ ಮಾಡಬೇಕು ಅಂತ ಅಂತಾರ? ಸೊ ಯಾರು ಫೈನಲ್ ಆಗಿ ಬಿಗ್ ಬಾಸ್ ಟ್ರೋಫಿನ ಗೆಲ್ಬೇಕು ಅಂತ ಅವರ ಇಷ್ಟ, ಎಲ್ಲದರ ಬಗ್ಗೆ ಮಾತನಾಡಿಸೋಣ. ಇದು ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ಮುರಳಿ ಜೊತೆ. ಬಿಗ್ ಬಾಸ್ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಅವ್ರು ಇಲ್ಲಿದ್ದಾರೆ ಅಂತ ಹೇಳಿದೆ, ಹಂಗಂದ ತಕ್ಷಣ ಈಗಲೇ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ ಅಂತ ನಾನು ಹೇಳಲಿಲ್ವಲ್ಲ. ಅವ್ರನ್ನ ವೆಲ್ಕಮ್ ಮಾಡಬೇಕು ಅಂದ್ರೆ ನಾವು ಸ್ವಲ್ಪ ಅವ್ರ ಸ್ಟೈಲ್ಗೆ ಹೋಗ್ಬೇಕು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವ್ರ ಹೆಸರು ಮುರಳಿ ಅಂತ, ಇವ್ರು ನಮ್ಮ ಜೊತೆಗಿದ್ದಾರೆ. ಸದ್ಯ ಅವರು ಅಡ್ಗೆ ಮಾಡಲ್ಲ, ಬಟ್ ನಮ್ಮ ಜೊತೆಗೆ ಮಾತುಕತೆ ಆಡ್ತಾರೆ ಬಿಗ್ ಬಾಸ್ ವಿಚಾರವಾಗಿ. ಹಲೋ, ನಮಸ್ಕಾರ ಮುರಳಿ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಆದ್ರೆ ನಿಮ್ ಸ್ಟೈಲ್ ಒಂದ್ಸರಿ ಬರ್ಲಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮ ನೋಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ. ಸೊ ಹೇಗನ್ನಿಸ್ತು ಈ ಜರ್ನಿ? ತುಂಬಾ ಚೆನ್ನಾಗಿತ್ತು. ನಾನು ನಿಮ್ಮ ಈ ಟ್ರಾಫಿಕ್ ಜರ್ನಿ ಕೇಳಲಿಲ್ಲ, ಬಿಗ್ ಬಾಸ್ ಜರ್ನಿ. ಬಿಗ್ ಬಾಸ್ ಜರ್ನಿನೇ ಟ್ರಾಫಿಕ್ ಏನು ಇನ್ನ ಅನಿಸ್ತಾ ಇಲ್ಲ, ಇನ್ನ ಯಾಕಂದ್ರೆ ಆ ಫೀಲಿಗೆ ಬಂದಿಲ್ಲ ನಾವು. ಇನ್ನು ಅಲ್ಲೇ ಇದ್ದೀರಾ ನೀವು? ಇನ್ನ ಈಚೆ ಬರಕ್ಕೆ ಆಗ್ತಾ ಇಲ್ಲ. ಬಂದಿದ್ದೀರಾ ನೀವು? ಈಚೆ ಬಂದ್ಬಿಟ್ಟಿದೀನಿ ಅಂತ ಮಲ್ಲಿ ಎಬ್ಬಿಸ್ತಾ ಇದಾರೆ. ಆಯ್ತು ಬಂದಿದ್ದೀನಲ್ಲ ಅಂತ ಬಂದಿದ್ದೀನಿ, ಬಟ್ ನೆನ್ಪುಗಳೆಲ್ಲ ಇದೆ. ನೆನ್ಕೊಳ್ಳೋದಕ್ಕಿಂತ ಹೊರಗಡೆ ಬಂದಾಗ ಅವ್ರು ಕೇಳೋಂಥ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾ ಇಲ್ಲ, ಉತ್ತರಗಳು ನಾನು ಹೇಳಕ್ಕಾಗ್ತಾ ಇಲ್ಲ. ಆಮೇಲೆ ಯಾರಾದ್ರೂ ನಿಲ್ಸಿ ಮಾತಾಡಿದಾಗ 2 ನಿಮಿಷಕ್ಕೆ ಮಾತಾಡಿ ಹೋಗಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಕ್ವಶನ್ಗಳಿದೆ ಅವ್ರ ಹತ್ರ. ಹೆಂಗ್ ಸರ್ ಮಾಡಿದ್ರು, ಇದೇನಕ್ಕೆ ಸರ್ ನಿಮ್ಮ ಕಡೆ, ಈ ಎಲ್ಲ ಪ್ರಶ್ನೆಗಳಿಗೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನೇನಕ್ಕೆ ಈಚೆ ಬಂದೆ ನನಗೇನು ಗೊತ್ತಿರುತ್ತೆ. ಕರೆಕ್ಟ್. ಅದಕ್ಕೆಲ್ಲ ಹೇಳಿ ಒಂದು 5-10 ನಿಮಿಷ ಮಾತಾಡೋಷ್ಟಿಗೆ ತುಂಬಾ ಕ್ರೌಡೆಡ್ ಎಲ್ಲ ಆಗ್ಬಿಡ್ತಾ ಇದೆ. ಆ ಟ್ರಾಫಿಕ್ ಜೊತೆಗೆ ಈ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟಿದೆ. ಈ ತರ ನಡೀತಾ ಇದೆ. ಇನ್ನ ನಿನ್ನೆ ಮೊನ್ನೆ ಬಂದಿದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ಫಸ್ಟ್ ಲೈವ್ ಅಂತ ಬಂದಿರೋದೇ ನಮ್ಮ ಪಬ್ಲಿಕ್ ಟಿವಿಗೆ. ಸೂಪರ್. ಸೊ ಅಂದ್ರೆ ವೈಫ್ ಸ್ವಲ್ಪ ಟೈಮ್ ಕೊಟ್ರಾ ಇಲ್ವಾ? 3 ದಿನ ಮನೆ ಬಿಟ್ಟು ಈಚೆ ಬಂದಿಲ್ವಲ್ಲ. 3 ದಿನ ಅವ್ರು ಚೆನ್ನಾಗಿ ಟ್ರಾಫಿಕ್ ಜಾಮ್ ಮಾಡಿರ್ತಾರೆ. ಇಲ್ಲ ಇಲ್ಲ ಚೇಚೆ ಅದೇ ಮಾತೇ ಇಲ್ಲ. ಅಲ್ಲೇನ್ ಮಾಡಿದ್ವಿ, ಮಿಸ್ಸಿಂಗ್ ಫೀಲಿಂಗ್. ಮಿಸ್ಸಿಂಗ್ ಇಲ್ಲ ಇಲ್ಲ, ಆ ಫೀಲಿಂಗ್ ಎಲ್ಲ ಇಲ್ಲ. ಬಿಗ್ ಬಾಸ್ ಮಿಸ್ಸಿಂಗ್ ಅಲ್ಲ, ವೈಫ್, ಹಸ್ಬೆಂಡ್ ಅಂಡ್ ವೈಫ್ ಮಿಸ್ಸಿಂಗ್ ಫೀಲಿಂಗ್ ಇದೆ. ಜೊತೆಗೆ ಹಳೆದೆಲ್ಲ ಮೆಲ್ಕ್ ಹಾಕಿದಿಲ್ಲ, ಮೊದಲ ದಿನ ಮೆಲ್ಕ್ ಹಾಕ್ಬಿಟ್ವಿ. ಸಂಡೆ ಬೆಳಗ್ಗೆ ಇದು ಹಿಂಗೆ ಅಂತ ಹೇಳಿ, ಅದಾದ್ಮೇಲೆ ಅದ್ರ ಮಾತುಕತೆ ಸ್ಟಾಪ್. ನಿಮ್ಗೆ ಹೆಂಗಿರುತ್ತೆ ಜರ್ನಿ ಅಂತ ಹೇಳಿದ್ರೆ ಮೇಡಮ್, ನಿಮ್ಗೆ ಒಂದು ಕರ್ಕೊಂಡು ಹೋಗೋದೇ ಒಂದು ಬಟ್ಟೆ ಎಲ್ಲ ಕಟ್ಟಿ ನಿಮ್ಗೆ ಕರ್ಕೊಂಡು ಹೋಗೋದೆಲ್ಲ ನೋಡ್ಬಿಟ್ರೆ ಹೆಂಗೆ ಅಂತ ಹೇಳಿದ್ರೆ ಅದೊಂಥರ ಬೇರೆ. ಅದು ಆ ಎಕ್ಸ್ಪೀರಿಯನ್ಸೇ ಮಜಾ ಕೊಡುವಂಥದ್ದು. ನಾವು ಇಲ್ಲಿಂದ ಒಳಗೆ ಹೋದ ತಕ್ಷಣ ನಿಮಗೆ ಬಟ್ಟೆ ಹಾಕಿ ಕ್ಯಾರವನಲ್ಲಿ ಕೂಡಿಸ್ತಾರೆ, ಮೇಕಪ್ ಆದ್ಮೇಲೆ ಕಣ್ ಕಟ್ಬಿಡ್ತಾರೆ, ಸ್ಟೇಜಿಗೆ ಕರ್ಕೊಂಡು ಹೋಗ್ತಾರೆ, ಸ್ಟೇಜಲ್ಲಿ ಮಾತಾಡ್ತೀವಿ, ತಿರ್ಗಾ ಕಣ್ ಕಟ್ಬಿಡ್ತಾರೆ, ತಿರ್ಗಾ ಕರ್ಕೊಂಡ್ ಬರ್ತಾರೆ, ತಿರ್ಗಾ ಒಂದು ಕಾರಲ್ಲಿ ಕೂಡಿಸ್ತಾರೆ, ಇಲ್ಲೋ ಕಾರ್ ಹಿಂಗೆ ಹೋಗುತ್ತೆ, ತಿರ್ಗಾ ಇಳಿಸ್ತಾರೆ, ತಿರ್ಗಾ ಕೆಳಗೆ ಇರಿಸ್ತಾರೆ ಅಂತ ಹಿಂಗೆ ಕರ್ಕೊಂಡೋಗಿ ಒಂದು ಬ್ಲಾಕ್ ಒಂದು ಸುರಂಗ ಥರ ಹಿಂಗೆ ಕರ್ಕೊಂಡೋಗಿ ಸರ್ ಮಾತಾಡ್ಬಿಡಿ ಸರ್ ಅಂತಾರೆ. ಬಟ್ಟೆ ತೆಗಿತಾರೆ, ಏನು ಕಾಣ್ತಾರೆ, ಫುಲ್ ಕಪ್ಪು. ಈ ಮೈಕ್ ಹಾಕೊಳ್ಳಿ ಸರ್ ಅಂತಾರೆ, ಮೈಕ್ ಇದು ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕು ಸರ್ ಅಂತಾರೆ. ಇಷ್ಟೇ, ಬಾಗಿಲು ತರ ಒಳಗೆ ಕಳಿಸ್ಬಿಡ್ತಾರೆ. ಅಂದ್ರೆ ನೀವು ಒಂದು ಕತ್ಲಿಂದ ಬೆಳಕು ಕೊಟ್ಟೋಗ್ತೀರಾ, ತಿರ್ಗಾ ವಾಪಸ್ ಬರ್ಬೇಕಾದ್ರೂ ಇದೇ ಸಿಸ್ಟಮ್ ಏನೇನೆ. ಈಚೆ ಬಂದ ತಕ್ಷಣ ಕಣ್ ಕಟ್ತಾರೆ, ತಿರ್ಗೆಲ್ಲೋ ಬರ್ತಾರೆ, ಒಂದು ಇಂಟ್ರೋ ಆಗುತ್ತೆ, ಇನ್ನೊಂದ್ಸರಿ ಕಣ್ ಕಟ್ತಾರೆ, ಮೇಕಪ್ ಆಗುತ್ತೆ, ಇನ್ನೊಂದ್ಸರಿ ಕಣ್ ಕಟ್ತಾರೆ, ಸ್ಟೇಜ್ ಮೇಲೆ ಬರ್ತೀವಿ. ಅದಾದ್ಮೇಲೆ ನಿಮ್ಗೆ ಓಹೋ ಹೊರಗಡೆ ಬಂದಿದೀವಿ ಅಂತ ಗೊತ್ತಾಗುತ್ತೆ. ಎಲ್ಲಿ ಶೂಟಿಂಗ್ ಮಾಡಿದ್ವಿ, ಎಲ್ಲಿ ಶೂಟಿಂಗ್ ಆಯ್ತು, ಅದೇನು ಈ ಕಡೆ ಬಂದಿದ್ದು, ಎಲ್ಲಿಗೆ ಬಂದ್ವಿ, ಏನು ಗೊತ್ತಿರಲ್ಲ. ಅದು ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಮಾಡುವಂಥದ್ದು. ಅಂದ್ರೆ ಆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡ್ಬಿಡ್ತಾರೆ. ಆ ಕ್ಯೂರಿಯಾಸಿಟಿ ಏನು 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 ಹಂಗಾಗ್ಬಿಡುತ್ತೆ. ಆದ್ರಿಂದ ಒಳಗೋಗಿರ್ತೀವಲ್ಲ, ಈಚೆ ಬಂದ ತಕ್ಷಣ ನನಗೇನಾಯ್ತು ಅಂದ್ರೆ, ಯೂಶಲಿ ಬೇರೆಯವ್ರಿಗೆ ಹೆಂಗಾಯ್ತು ಗೊತ್ತಾ, ನನಗೆ ಈಚೆ ಬಂದ ತಕ್ಷಣ ಅದು ನಿನ್ನೆ ಆಗೋಯ್ತು ಅನ್ನೋ ಥರ ಆಗೋಯ್ತು. ಎಸ್ ನಾಳೆ ಏನು ಇವತ್ತೇನು ಮಾಡಬೇಕು, ನಾವು ವೈಫ್ ಬಂದ್ರ ನೆಕ್ಸ್ಟ್ ಅಲ್ಲಿ ಹೇಳಿದ್ರೆ ಆಯ್ತು, ಅದು ಮೊನ್ನೆ ಹೇಳಿ ಆ ಥರಕ್ಕೆ ಬಂದ್ಬಿಟ್ಟಿದೆ ನಾನು. ತಿರ್ಗಾ ಮೆಲ್ಕ್ ಹಾಕೊಂಡು ಕುತ್ಕೊಳ್ಳೋದು, ಅದ್ ನೆನ್ಸ್ಕೊಂಡು ಕುತ್ಕೊಳ್ಳೋದು ಸ್ವಲ್ಪ ಕಡಿಮೆ. ಎಲ್ಲಿರ್ತೀವೋ ಅದಕ್ಕೆ ಆಕ್ಟಿವ್ ಆಗ್ಬಿಡ್ತೀವಿ. ಅದ್ ಬಿಟ್ಟು ಬಂದ ತಕ್ಷಣ ನಿಮ್ ಪ್ರಕಾರ ನೀವು ಎಷ್ಟನೇ ಕಂಟೆಸ್ಟೆಂಟ್ ಆಗಿ ಒಳಗೆ ಹೋಗ್ತೀರಿ ಅಂತ 5 ನೀವು ಗೆಸ್ ಮಾಡಿದ್ದು? ಹಂಗೆಲ್ಲ ಏನು ಗೆಸ್ ಎಲ್ಲ ಏನಿಲ್ಲ, ಯಾರಿಗೂ ಗೊತ್ತಿರಲ್ಲ. ಅದು ಅಲ್ಲ, ನಿಮ್ ಮೈಂಡ್ ಅಲ್ಲಿ ಇರುತ್ತಲ್ವಾ ನಾನು ಇಷ್ಟನೇ ಕಂಟೆಸ್ಟೆಂಟ್ ಇರಬಹುದು ಅಂತ? ಇಲ್ಲ ಮೇಡಮ್, ಆ ಮೈಂಡ್ ಅಲ್ಲೆಲ್ಲ ಇರಲ್ಲ. ಯಾರು ಹೇಳಿದ್ರೆ ಸುಳ್ಳದೆಲ್ಲ ಅಲ್ಲ, ಹಂಗೆಲ್ಲ ಏನು ಇರಲ್ಲ. ಯಾರು ಫಸ್ಟ್ ಆಫ್ ಆಲ್ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿರಲ್ಲ, ಯಾರ್ಯಾರು ಬರ್ತಾರೆ ಅಂತ ಇನ್ನೂ ಗೊತ್ತಿರಲ್ಲ. ನಾವೆಷ್ಟು ಅಂತ ಹೆಂಗ್ ಗೊತ್ತಾಗಕ್ ಸಾಧ್ಯ? ಅಲ್ಲ, ನಿಮ್ ಗೆಸ್ ವರ್ಕ್, ನಾನು ಇಷ್ಟನೇ ಹೋಗ್ಬಹುದು, ಇಷ್ಟು ಜನ ಆಲ್ರೆಡಿ ಅಲ್ಲಿರ್ತಾರೆ. ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಏನು ಗೊತ್ತಿಲ್ಲ. ಸೊ ಅಂದ್ರೆ ನೀವ್ ಏನಂತ ಅನ್ಕೊಂಡ್ ಹೋಗಿದ್ರಿ ಬಿಗ್ ಬಾಸ್ ಮನೆ ಅಂತ ಹೋದಾಗ?
ನಾನಾಗಿರ್ಬೇಕು ಅಂತನಾ, ಎಂಟರ್ಟೈನ್ಮೆಂಟ್ ಮೋಡ್ ಕರ್ಕೊಂಡು ಹೋಗ್ಬೇಕು ಅಂತನಾ, ಅಥವಾ ಒಗ್ಗರಣೆ ಡಬ್ಬಿಯಲ್ಲಿ ನೋಡಿ ಅಷ್ಟಕ್ಕೆ ಜನ ಸ್ಟಿಕ್ ಆನ್ ಆಗ್ಬಿಟ್ಟಿದ್ರು, ಇನ್ನೊಬ್ಬ ಮುರಳಿ ನನ್ನಲ್ಲಿ ಇದ್ದಾನೆ ಅನ್ನೋದನ್ನ ತೋರಿಸ್ಬೇಕು ಅಂತ ಏನಿತ್ತು ನಿಮ್ಮ ಮೈಂಡ್ ಆಕ್ಚುಲಿ ಏನಂತ ಹೇಳಿದ್ರೆ ಇದರಿಂದ ಚೂರು ಹೋಗ್ತೀನಿ. ನನಗೆ 3 ವರ್ಷದಿಂದ ಕರೀತಾ ಇದ್ರು. ಓಹೋ, 3 ವರ್ಷದಿಂದ ನೀವು ಮುಹೂರ್ತ ಈಗ ಫಿಕ್ಸ್ ಮಾಡಿದ್ರಿ ನೀವು? ಅಲ್ಲಿ ತನಕ ನನಗೆ ಬೇರೆ ಕೆಲಸ ಇದ್ದಿದ್ರಿಂದ ನಾನು ಇಲ್ಲಿ ಬರಕ್ ಆಗ್ತಾ ಇರ್ಲಿಲ್ಲ. ಈ ವರ್ಷ ಕೆಲಸ ಇರ್ಲಿಲ್ಲ, ಫ್ರೀ ಇದ್ದೆ ನಾನು, ಹೋಗ್ಲೇಬೇಕು. ಅವ್ರು ಕೇಳಿದಾಗ ಇಲ್ಲ ಅನ್ನಕ್ಕೆ ಕಾರಣ ಕೊಡಕ್ಕಿಲ್ಲ. ಪ್ರತಿ ಸರಿ ಇದೆ ಹೇಳ್ತಾರೆ, ಈ ವರ್ಷ ಇಲ್ಲ ನೀವು ಬರ್ಲೇಬೇಕು ಅಂತ. ನಾವು ಬಂದು ಏನ್ ಮಾಡ ಸರ್ ನೀವು ಸುಮ್ಮನೆ ಅಂತ ಇದೆಲ್ಲ ಮಾತುಕತೆ ಆಗ್ತಾ ಇತ್ತು. ಮೋಸ್ಟ್ಲಿ ಮೊದಲನೇ ನಾನೇ ಅನ್ಸುತ್ತೆ ಡಿಸೈಡ್ ಆಗಿದ್ದು. ಏಪ್ರಿಲ್ 14ಕ್ಕೆ ಡಿಸೈಡ್ ಆಯ್ತು ನಾನು ಹೋಗೋದು. ಯಾವಾಗ ಇಲ್ಲ ಈ ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲೇ ಹೆಚ್ಚು ಕಡಿಮೆ ಮುರಳಿಯವರೇ ನೀವು ಬರಲೇಬೇಕು ಅಂತ ಮಾತುಕತೆ ಆಯ್ತು. ಸಾರ್ ಬರೋಣ ಬಿಡಿ ಸರ್, ಅದು ಯಾವ್ದು ದೊಡ್ಡ ಕೆಲಸ, ಫಸ್ಟ್ ಬೇರೆ ಬೇರೆ ಕೆಲಸ ಇದೆ ಅದು ಮಾಡ್ಕೊಂಡು ಅನ್ಕೊಂಡು ಹಂಗೆ ಕಾಲ ತೊಳ್ಕೊಂಡು ಬಂದು ಯಾಕಂದ್ರೆ ನಮ್ಮಲ್ಲಿ ಏನಿಷ್ಟು ಹೋಗೋಕೆ, ನೀವು ಮಾತ್ರ ಬಿಗ್ ಬಾಸ್ಗೆ ಹೋಗ್ಬಾರ್ದು ಬೇಡ ಅಂತ. ಹೌದಾ? ಎಸ್. ಅಯ್ಯೋ ಮೇಡಮ್, ಜೋಶ್ ನೋಡಿದ್ರೆ ಅವರೇ ನಿಮ್ಮನ್ನ ತಳ್ದಂಗಿತ್ತಪ್ಪ. ಅಯ್ಯೋ ಜೋಶ್ ಎಲ್ಲ ಕೇಳಿ ಆಮೇಲೆ ಏನಾಯ್ತು ಕತೆ ಅಂತ ಹೇಳಿ ಹೋಗಕ್ಕೆ ಸುತ್ತರಮ್ಮ ಒಪ್ಪಿ. ನಾನು ಹೇಳಿದೆ ನಮ್ಮಲ್ಲಿ ಎಲ್ಲಾರು ಒಪ್ಪಿದ್ರೆ ಮಾತ್ರ ಹೋಗ್ತೀನಿ, ಇಲ್ಲ ಅಂದ್ರೆ ನಾನು ಹೋಗಲ್ಲ ಅಂತೇಳಿ. ನನ್ನ ಮಕ್ಳಿಗೆ ಇಷ್ಟ, ಡ್ಯಾಡಿ ಅಮ್ಮನ ಮಾತು ಕೇಳ್ಬೇಡಿ ಡ್ಯಾಡಿ, ನೀವು ಹೋಗಿ ಡ್ಯಾಡಿ, ನೀವು ಅಮ್ಮ ಯಾವಾಗಲೂ ಹಿಂಗೇನೇನೆ. ನಮ್ಮ ವೈಫಿನ ಕನ್ಸರ್ನ್ ಏನಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ನಮ್ಮ ವ್ಯಕ್ತಿತ್ವನ ನಾವು ಕಾಪಾಡ್ಕೊಂಡ್ ಬಂದಿದ್ದೀವಿ. ಎಕ್ಸಾಕ್ಟ್ಲಿ. ನಮ್ಗೇನು ಯಾರು ಹಿಂದ್ಗಡೆ ಬ್ಯಾಕ್ ಬೋನು, ಗಾಡ್ ಫಾದರ್ ಅವೆಲ್ಲ ಇಲ್ದೆ ಬೆಳೆದಿರೋದು ಮೇಡಮ್. ನಾವು ನಮ್ಮ ಕೆರಿಯರ್ 0 ಇಂದ ಶುರು ಆಗಿರೋದಲ್ಲ, ಮೈನಸ್ ಇಂದ ಶುರು ಆಗಿರೋದು. ಇವತ್ತು ನಾವೆಲ್ಲೋ ಬಂದು ನಿಂತಿದ್ದೀವಿ ಹಿಂದೆ ನಮ್ಮ ಶ್ರಮ ತುಂಬ ಇದೆ, ತುಂಬ ಶ್ರಮ ಇದೆ, ನೀವು ಅನ್ಕೊಳ್ಳೋಕ್ಕಾಗದಿರೋ ಶ್ರಮ ಇದೆ. ಅಲ್ಲಿ ಯಾರೋ ನಮ್ಮನ್ನು ನೋಡಿದವರು ನಮ್ಮ ಶ್ರಮನೆಲ್ಲ ಮರೆತು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ಬಹಳ ಬೇಜಾರಾಗುತ್ತೆ. ಏನಕ್ಕೆ ಹೋಗ್ತಾ ಇದ್ದೀರಾ? ವಾಟ್ ಇಸ್ ನೆಸೆಸರಿ? ಖಂಡಿತವಾಗ್ಲೂ ಏನು ಮಾಡಿದ್ರು ಏನಾರು ಅಂದೇ ಅಂತಾರೆ, ನೀವೇನಕ್ಕೆ ಹೋಗ್ಬೇಕು ಅಂತ. ಸರಿಯಾಗಿ ಹೇಳಿದ್ರು. ನಾನು ಹೇಳ್ದೆ ಅದು ಕರೆಕ್ಟು, ಯಾರೋ ಏನೋ ಅನ್ಕೊಳ್ತಾರೆ ಅಂತ. ಅವ್ರಿಗೆ ಎಷ್ಟು ಕಾನ್ಫಿಡೆಂಟ್ ಇತ್ತಂದ್ರೆ ಅವಳಿಗೆ, ಇವ್ರು ಹಿಂಗೆ ಮಾತಾಡೋದು, ಹಿಂಗೆ ಇರೋದು, ಹಿಂಗೆ ಇರೋದು ಅಂತ ಅವಳು ಹೇಳಿ ಸುದೀಪ್ ಮುಂದೆನೇ ಹೇಳಿದ್ರು. ನಿಮ್ಗೆ ಗೊತ್ತಿಲ್ಲ ಅಷ್ಟೇನೆ, ಹಂಗೆಲ್ಲ ಡಿಸ್ಟರ್ಬ್ ಆಗೋದಿಲ್ಲ, ಆಗಲ್ಲ ಅಂತ ಸ್ಟಾರ್ಟಿಂಗ್ ಮೊದಲನೇ ದಿನ ಸ್ಟೇಜ್ ಮೇಲೆ ಕೂತಾಗಲೇ ಹೇಳಿದ್ಲು ಅವಳು. ಹೌದಾ ನೋಡೋಣ ಆಗಿದ್ರೆ ಅಂತ ಅವ್ರಿಗಿನ್ನ ಗೊತ್ತಿರ್ಲಿಲ್ವಲ್ಲ. ಆಮೇಲೆ ಗೊತ್ತಾಯ್ತು ಅವ್ರಿಗೆ, ಎಸ್ ಇದು ಸ್ವಲ್ಪ ಕಷ್ಟ. ಯಾಕೆ ಮೇಡಮ್ ಆಕ್ಟಿಂಗು ಅಥವಾ ನಾಟಕ ಮಾಡೋಕ್ಕೋ ನಾನು ಅಲ್ಲಿಗೆ ಹೋಗ್ಲಿಲ್ಲ. ನಾನು ಇರೋದೇ ಹೆಂಗೆ, ನಾನು ವ್ಯಕ್ತಿಗತವಾಗಿ ನನ್ನ ವ್ಯಕ್ತಿತ್ವ ಇರೋದೇ ಹೀಗೆ. ಯಾರಿಗೋ ನಾಟಕ ಮಾಡೋಕ್ಕೋ, ಯಾರಿಗೋ ಸಮಾಧಾನ ಮಾಡೋಕ್ಕೋ, ಅಥವಾ ಯಾರಿಗೋ ಏನ್ ಯಾವ ವಿಷಯನೂ ಚೇಂಜ್ ಮಾಡಕ್ ಆಗಲ್ಲ ಅನ್ನೋದು ಪ್ರೂವ್ ಮಾಡಿದ್ರಿ ನೀವು. ಎಸ್. ಏನಕ್ಕೆ ಮೇಡಮ್ ನಾನು ಇರೋದು ಹಿಂಗೆ, ನೀವೇನು ಹೇಳಿ. 5 ಬೆರಳು ಒಂದೇ ತರ ಇರಲ್ಲ. ಸೊ ಅವ್ರ ಮಧ್ಯೆ ಇದ್ದಾಗ ನಾವು ಅವ್ರ ಜೊತೆಗೆ ಸೇರ್ಕೊಳ್ಬೇಕಾಗತ್ತೆ. ಅವ್ರು ಮಾಡೋ ಆಟ ಟೋಪಗಳೆಲ್ಲದಕ್ಕೂ ಗುರಿ ಆಗ್ಬೇಕು. 2 ವಾರ ಅವ್ರು ಮಾಡ್ದಂಗೆ ಮಾಡಿದೆ ಮೇಡಮ್. ಓಕೆ, 2 ವಾರ ಅವ್ರು ಮಾಡ್ದಂಗೆ ಮಾಡಿದೆ ಮೇಡಮ್. ನೆಕ್ಸ್ಟ್ 9 ವಾರ ನಾನ್ ಮಾಡ್ದಂಗೆ ಅವರೆಲ್ಲ ಮಾಡಿದ್ರು ಮೇಡಮ್. ಚೇಂಜ್ ಯಾವಾಗ ನಿಮ್ ದಾರಿ ಕರ್ಕೊಂಡ್ ನಾನು ನಮ್ ದಾರಿ ಕರ್ಕೊಂಡ್ ಬರ್ಬೇಕು ಅಂದ್ರೆ ನನ್ ದಾರಿಗೆ ಬನ್ನಿ ಅಂತ ಹೇಳ್ಬಾರ್ದು. ಅದು ಯಾರು ಬರಲ್ಲ, ಯಾರಿಗೂ ಇಷ್ಟ ಆಗಲ್ಲ. ನಿಮ್ ದಾರಿಗೆ ಬಂದ್ಬಿಡ್ತಿದ್ದೆ ನಾನು. ಏನ್ ಮಾಡ್ತೀರಾ, ನಿಮ್ಗೇನು ಪಾನಿಪುರಿ ಬೇಕಾ? ಪಾನಿಪುರಿ ಅಲ್ಲಿ ತಿನ್ಬಾರ್ದ್ರಿ, ಬನ್ರಿ ಪಾನಿಪುರಿ ತಿನ್ನೋದಕ್ಕಿಂತ ಮಜವಾಗಿರೋದು ಇನ್ನೊಂದು ಕೊಡ್ತೀನಿ, ಇದು ತಿನ್ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂದಾಗ, ಎಸ್ ಇದು ಅದಕ್ಕಿಂತ ಚೆನ್ನಾಗಿದೆಯಲ್ಲ ಅಂತ ನೀವು ಬರ್ತಿದ್ರಿ. ಮೊದ್ಲೇನೆ ಏನ್ರೇ ಪಾನಿಪುರಿ ತಿಂತೀರಾ, ಕಚಡ ತಿನ್ಬಾರ್ದು ಬನ್ರಿ ರೇ ಅಂತ ಕರೆದಿದ್ರೆ ಇವ್ನಿಗೆ ಹೊಟ್ಟೆವ್ರಿ ಗ್ರೂಪಿಸಂ ಮಾಡಕ್ ಬಂದಿದ್ದಾನೆ. ಎಸ್, ಅದು ಮಾಡ್ಲಿಲ್ಲ. 2 ವಾರ ನಾನು ತುಂಬಾ ಸೈಲೆಂಟ್ ಆಗಿದ್ದೆ. ಅಲ್ಲಿ ಮಜಾ ಏನ್ ಬರ್ತಾ ಇತ್ತು, ಏನಕ್ಕೆ ಮುರಳಿ ಅವ್ರು ಆಟ ಆಡ್ತಾ ಇಲ್ಲ, ನಮ್ಮ ಮನೆಯೆಲ್ಲ ಟೆನ್ಷನ್ ಆಗ್ಬಿಟ್ಟಿದ್ರಂತೆ, 2 ವಾರಕ್ಕೆ ಔಟ್ ಬಂದ್ಬಿಡ್ತಾರೆ ಅಂತ. ಅಲ್ಲ ನೋಡಿ, 15 ವ್ಯಕ್ತಿತ್ವಗಳು, ಬೇರೆ ಬೇರೆ ವ್ಯಕ್ತಿತ್ವಗಳು, ನಮಗಿಂತ ವಯಸ್ಸಿನಲ್ಲಿ ಅರ್ಧದಷ್ಟು ಕಡಿಮೆ ಇರೋಂಥವ್ನವರು. ಅವ್ರ ಜೊತೆ ನಾನು ಹೊಂದ್ಕೋಬೇಕಾಗಿದ್ದು, ನನ್ನ ಜೊತೆ ಅವ್ರು ಹೊಂದ್ಕೊಳ್ಳೋದಲ್ಲ, ನಾನು ಅವ್ರ ಜೊತೆ ಹೊಂದ್ಕೋಬೇಕಾಗಿತ್ತು. ಆಮೇಲೆ ನಾನು ಮೇಲ್ಬಿದ್ದು ಮಾತಾಡ್ಸೋಂಥ ಸ್ವಭಾವದವನಲ್ಲ. ಆಮೇಲೆ ಯಾರೇ ಬಂದ್ರು ಮಾತಾಡದಿರೋ ಸ್ವಭಾವದವನು ಅಲ್ಲ ನಾನು. ಅಲ್ಲ, ಅದು ಗೊತ್ತಾಗತ್ತೆ. ಆ 2 ವಾರದಲ್ಲಿ ಏನ್ ಮಾಡ್ತಾರೆ, ಇವ್ರು ಯಾರು, ಇವ್ರು ಏನ್ ಮಾಡಿದ್ದಾರೆ, ಇವ್ರ ಬ್ಯಾಕ್ ಗ್ರೌಂಡ್ ಏನು, ಇವ್ರು ಏನೇನ್ ಕಲ್ತಿದ್ದಾರೆ, ಇವ್ರು ಏನೇನ್ ಮಾಡಿದ್ದಾರೆ ಅಂತ ಒಂದು 2 ವಾರದಲ್ಲಿ ಕಲೆ ಹಾಕ್ದೆ ಅವ್ರನ್ನ. 3ನೇ ವಾರದಲ್ಲಿ ನಮ್ದು ಆಟ ಶುರು ಆಯ್ತು. 11ನೇ ವಾರ ತನಕ ಈ ಆಟ ಇಲ್ಲೇ ಇದ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ನಮ್ಮನ್ನು ಕಳಿಸ್ಬಿಟ್ರು. ಆಕ್ಚುಲಿ ಮಜಾ ಈಗ ಶುರು ಆಗ್ತಿತ್ತು ಅನ್ಸುತ್ತೆ. ಎಸ್, ಇನ್ನು 2 ವಾರ ಕೊಟ್ಟಿದ್ರೆ ತುಂಬಾ ಮಜಾ ಬರ್ತಾ ಇತ್ತು. ಇನ್ 2 ವೀಕ್ಸ್ ಕೊಟ್ಟಿದ್ರೆ ಆ ಮಜದ ವೈಖರಿಗಳೇ ಬೇರೆ ಇರ್ತಾ ಇತ್ತು. ಸುದೀಪ್ ಯಾವಾಗ್ಲೂ ಹೇಳ್ತಾರೆ ಸಿಗೋ ಒಂದಿಂದಲೇ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ. ಬಟ್ ಆ ಚಾನ್ಸ್ ತಗೊಳ್ಬಹುದಿತ್ತೇನೋ ಅಂತ ಅನ್ಸುತ್ತಪ್ಪ ಮುರಳಿ. ಪ್ರೂವ್ ಮಾಡಕ್ ಏನ್ ಮೇಡಮ್, ಸುಮ್ನೆ ಎಲ್ಲ ಪ್ರೂವ್ ಮಾಡಕ್ ಆಗಲ್ಲ. ನೀವೇನು ಅಲ್ಲಿ ಸುಮ್ನೆ ನೋಡಿ, ಅಲ್ಲೆಲ್ಲ ಹೆಂಗ್ ನಡೆಯುತ್ತೆ ಇವಾಗ. ಓಕೆ, ಮುರಳಿ ಅವರಂತೂ ಅವ್ರನ್ನ ಚೇಂಜ್ ಮಾಡ್ಕೊಂಡು ಆ ಗೇಮ್ಗೆ ಸ್ಟ್ರಾಟಜಿ ಪ್ಲೇ ಮಾಡ್ಕೊಂಡು ಮಾಡಕ್ ಆಗ್ಲಿಲ್ಲ. ನಿಜವಾದ ಗೇಮ್ ಪ್ಲೇ ಮಾಡ್ತಿರೋರು ಯಾರಲ್ಲ ಆಗಿದ್ರೆ? ನಿಜವಾದ ಗೇಮ್ ಪ್ಲೇ ಅಂತಿಲ್ಲ ಮೇಡಮ್. ಅದು ಹೆಂಗ್ ವರ್ಕ್ ಆಗುತ್ತೆ ಸಿಸ್ಟಮ್ ಅಂತ ಹೇಳಿದ್ರೆ, ಬಿಕಾಸ್ ಇದು ತುಂಬಾ ಹತ್ರದಿಂದ ನೋಡಿದೀವಿ. ಅಲ್ಲ, ನಾನು ಅಂತಿರೋದು ಏನೋ ಕಾನ್ಸೆಪ್ಟ್ ಕೊಟ್ಟು ಮಾಡ್ತಾರೆ ಅಂತಲ್ಲ, ನಿಜವಾಗ್ಲೂ ಒಂದ್ ಗೇಮ್ ಆಡ್ಲೇಬೇಕು, ಹಿಂಗೆ ಎಲ್ರನ್ನು ತಿರುಗಿಸ್ಬೇಕು ಅಂತ ಬಂದು ಬುಗುರಿ ಆಡಿಸ್ತಿರೋರು ಯಾರು ಅಂತ ನೀವು ನೋಡಿರಿ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ನಾವೆಲ್ಲ 13 ಜನದ ಒಟ್ಟಿಗೆ ಒಳಗಡೆ ಇದ್ರಲ್ಲ. ಇಲ್ಲ, ಹೊರಗಡೆ ಇದ್ದವ್ರು ನೋಡಿ ಮೇಡಮ್. ಇಲ್ಲ, ಅಷ್ಟಿಷ್ಟು ತೋರಿಸಿದ್ರು ಕೂಡ ನಾವು 13 ಜನ ಹಿಂಗೆ ಇರ್ತಿದ್ವಿ. ನಮ್ ಹಿಂದೆ ಏನ್ ಮಾತಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ.
ಓಕೆ ಇವಾಗ ಮನೆಯವ್ರು ಬಂದು ಹೇಳ್ತಾರೆ ಅಯ್ಯೋ ಅವಳು ನಿಮ್ ಮುಂದೆ ಹಿಂದೆ ಬಂದು ಹಿಂಗೆ ಮಾತಾಡೋಳು ನೀವು ಅವ್ರ ಜೊತೆನೇ ಮಾತಾಡ್ತಾ ಇದ್ರಿ ಅಂತ. ನಾನೇನ್ ಮಾಡ್ಕೊಳಕ್ಕಾಗತ್ತೆ? ನಾನು ಮುಂದೆ ಮಾತಾಡಿದ್ರೆ ಮಾತಾಡ್ಬೋದು, ಹಿಂದೆ ಮಾತಾಡಿದ್ರೆ ಅಷ್ಟು ಜನಕ್ಕೂ ಅವ್ರ ವ್ಯಕ್ತಿತ್ವದ ಅನಾವರಣ ಅಲ್ಗಾಗುತ್ತೆ ನಿಮ್ಗೆ. ನೀವು ಮುಂದೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಮುಗಿದ ಚಾಪ್ಟರ್ ಅವ್ರು ಹಾಕೊಂಡಿರೋದು ನೋಡಿ ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರೆ ನನ್ನ ವ್ಯಕ್ತಿತ್ವ ಅಲ್ಲಿ ಬೇರೆಯವ್ರಿಗೆ ಗೊತ್ತಾಗ್ತಾ ಇರ್ತಿತ್ತು. ಡೆಫಿನೆಟ್ಲಿ. ಆದ್ರಿಂದ ನಾನು ಅದು ಯೋಚನೆನೂ ಮಾಡಲಿಲ್ಲ. ಅವ್ರು ಹೇಳಿದ್ರು ಇದು ಅಲ್ಲ ಅವೆಲ್ಲ ಬಿಟ್ಟಾಕಾಯ್ತು, ಗೇಮಿಂದ ಈಚೆ ಬಂದಾಯ್ತು. ಇವಾಗ ಆಮೇಲೆ ನಮ್ಮ ರವಿಯವರು ಫೋನ್ ಮಾಡಿದ್ರು ನನಗೆ, ಸಾರ್ ಎಲ್ಲರಿಗೂ ಬೈದಿದ್ದೀನಿ ಸರ್ ಫೋನ್ ಮಾಡಿ, ಹಿಂದ್ಗಡೆ ಎಲ್ಲ ಹೆಂಗೆ ಮಾತಾಡೋರು ಸಾರ್ ಅವರೆಲ್ಲ ಅಂದರು. ಆಮೇಲೆ ಅವರ ಇಲ್ಲ ಸಾರ್ ರವಿ ಸಾರ್ ನಾವು ಬರೀ ಆಟಕ್ಕೋಸ್ಕರ ಹಂಗೆ ಆಡಿದ್ವಿ ಅಂತ. ಆಟಕ್ಕೋಸ್ಕರ ಕಲ್ ಕೊಡ್ತೀನಿ ತಲೆ ಮೇಲೆ ಹಾಕ್ಬಿಡಿ ಅಂದ್ರಂತವ್ರು. ಆಟಕ್ಕೋಸ್ಕರ ಒಂದು ಕಲ್ ಕೊಡ್ತೀನಲ್ಲ ತಲೆ ಮೇಲೆ ಹಾಕ್ಬಿಟ್ಟು ಬಂದ್ಬಿಡ್ರಿ ನೀವು ಯಾರು ನಂಗೆ ಫೋನ್ ಮಾಡಿಬಿಡಿ ಅಂದ್ರಂತವ್ರಿಗೆ. ಓಕೆ. ಯಾಕಂದ್ರೆ ನಾವು ಅಷ್ಟೊಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಂಥದ್ದು. ಈಗ ಗೇಮ್ನಲ್ಲಿ ನೀವು ನೋಡಿದ್ರೆ ನೀವು ಎಂಟೈರ್ ನನ್ನ ಗೇಮ್ನ ನೋಡ್ಕೊಂಬಂದ್ರೆ ಅಲ್ಲೆಲ್ಲೋ ಒಂದು ಬೇರೆ ಒಂದು ಶೇಡ್ನಲ್ಲಿ ಬದುಕಿದ್ದಾಗಲಿ ಆ ಥರದ್ದೆಲ್ಲ ಇಲ್ಲ. ನಾವು ಹೆಂಗಿದ್ದೀವಿ, ಏನು ಮುರುಳಿ, ನಮ್ಮ ಶ್ರಮ ಏನಿತ್ತು ನಮ್ಮ ಜೀವನದಲ್ಲಿ ಅದೆಲ್ಲ ನಿಮಗೆ ನಮ್ಮ ಗೇಮ್ನಲ್ಲಿ ಕಾಣ್ತಾ ಇತ್ತು. ಸೂಪರ್. ಒಂಥರ ಮಸಾಲಾ ತುಂಬಿದ ಅಡಿಗೆ ಅನ್ಬೋದಾ ಬಿಗ್ ಬಾಸ್ ಮನೇನ? ಎಸ್ 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 ಎಸ್. ಹಾಗಿದ್ರೆ ನೀವೇ ನಿಮ್ಮ ಸ್ಟೈಲಲ್ಲಿ ಹೇಳೋದಾದ್ರೆ ಯಾರ್ಯಾರು ಯಾವ್ಯಾವ ಸಾಮಗ್ರಿಗಳಾಗಬಹುದು ಅಂತ ಅನ್ಸುತ್ತೆ, ಅಡಿಗೆ ಸಾಮಗ್ರಿಗಳು ಇವಾಗಿರೋ ಪರಿಸ್ಥಿತಿನಲ್ಲ? ಇವಾಗಿರೋ ಪರಿಸ್ಥಿತಿಯಲ್ಲಿ ಸಾಮಗ್ರಿಗಳಂದ್ರೆ ಹೆಂಗಾಗುತ್ತೆ ಗೊತ್ತಾ ಮೇಡಮ್? ಅದು ಸಾಮಗ್ರಿಗಳು ಅರ್ಧ ಗಂಟೆ ಮೆಣಸಿನ್ಕಾಯಿ ಆಗಿರೋದು ಇನ್ನು ಅರ್ಧ ಗಂಟೆಯಲ್ಲಿ ಮೈಸೂರು ಪಾಕ್ ಆಗ್ಬಿಡುತ್ತೆ. ರಾತ್ರಿ ಅಷ್ಟೊಳಗೆ ಐಸ್ ಆಗ್ಬಿಡುತ್ತೆ. ರಾತ್ರಿ ಐಸ್ ನೋಡಿದ್ವಲ್ಲ ಅಂತ ಬೆಳಗ್ಗೆ ಎತ್ಕೊಂಡ್ರೆ ಕೊತ್ತಂಬರಿ ಆಗ್ಬಿಡಿರುತ್ತೆ. ಕೊತ್ತಂಬರಿ ಇದೆ ಇವಾಗ ಅಂತ ನೀವು ಇಟ್ಕೊಂಡಿದ್ರೆ ಆತರ ಫಿಕ್ಸ್ ಮೆಂಟಾಲಿಟಿ ಇವ್ರು ಯಾರು ಇಲ್ಲ ಇವಾಗ. ಮ್ಯಾಜಿಕ್ ಪ್ರಪಂಚ. ಮ್ಯಾಜಿಕ್ ಅಂದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ನಿಮ್ಗೊಂದು ಟಾಸ್ಕ್ ಕೊಟ್ಟಾಗ ಇವಾಗ ನೋಡಿ, ಇವಾಗ ನಾವೇನೋ ರೋಡಲ್ಲಿ ಗಲಾಟೆ ಮಾಡ್ಕೊಂಡ್ರೆ ಏನ್ ಮಾಡ್ತೀವಿ, ಗಲಾಟೆ ಮಾಡ್ತೀವಿ, ಬೈತೀವಿ, ಜಗಳ ಆಡ್ತೀವಿ, ಬಿಟ್ಟು ಬರ್ತೀವಿ. ಅವ್ರು ಯಾರೋ ಹೊಟ್ಟೋಗ್ತಾರೆ, ನಾವ್ಯಾರೋ ಬಂದ್ಬಿಡ್ತೀವಿ. ಅಲ್ಲಂಗಾಗಲ್ಲ. ಬೆಳಗ್ಗೆ ಎದ್ದು ತಿರ್ಗಿ ಅವ್ರು ನೋಡ್ಬೇಕು, ಮಧ್ಯಾಹ್ನ ಅವ್ರ ಜೊತೆ ಊಟ ಮಾಡ್ಬೇಕು, ರಾತ್ರಿ ಅಲ್ಲೇ ಮಲ್ಕೋಬೇಕು ನಾವು, ಅದೇ ಮುಖಗಳು ನೋಡ್ಬೇಕು. ಜಗಳ ಮಾಡ್ಕೊಳಂಗಿಲ್ಲ, ಮಾತಾಡ್ಬೇಕಾದ್ರೆ ಹತ್ತು ಸರಿ ಯೋಚನೆ ಮಾಡ್ಬೇಕು. ಅಲ್ಲ ಜಗಳ ಮಾಡ್ಕೊಂಡ್ರೆ ಪ್ರೋಮೋಗೆ ಅವರು ಫಿಕ್ಸ್, ಜಗಳ ಮಾಡ್ಕೊಂಡ್ರೆ ಒಂದು 1 hour ಪ್ರೋಗ್ರಾಮ್ ಅಲ್ಲಿ ಒಂದು 1/4 ಗಂಟೆ ಆದ್ರೂ ಕಾಣಿಸ್ತಾರೆ. ಈ ತರದೆಲ್ಲ ಯೋಚನೆ ನಡೀತಾಯ್ತು. ಎವ್ರಿ ಫ್ರೈಡೆ ಬಂದ ತಕ್ಷಣ ಗಲಾಟೆ ಶುರು ಆಗ್ತಿತ್ತು. ಓಕೆ. ಗುರುವಾರ ಶುಕ್ರವಾರ ಬಂದ ತಕ್ಷಣ ಒಂದು ಗಲಾಟೆ. ಅಂದ್ರೆ ನೋಡಿ, ನಾವಲ್ಲೊಂದು ಕ್ಲಾಸು ಕೂಡ ಮಾಡಿದ್ವಿ, ಬಿಗ್ ಬಾಸ್ ವಿಶ್ವವಿದ್ಯಾಲಯ ಅಂತ ಮಾಡಿ. ಬಿಗ್ ಬಾಸ್ ಅಲ್ಲಿ ಇವ್ರು ಮಾಡೋ ಚೇಷ್ಟೆಗಳನ್ನ ಇಟ್ಬಿಟ್ಟು ನಮಗೆ ಟ್ಯೂಷನ್ ಮಾಡಿಸಿದ್ರು. ಯಾರ್ಯಾರು ಚೇಷ್ಟೆಗಳು ಮಾಡ್ತೀರೋ ಅವ್ರನ್ನ ಮಾಸ್ಟರ್ಗಳು ಮಾಡಿ ನೀವು ಟ್ಯೂಷನ್ ಮಾಡಿ ಅಂತ ಹೇಳಿದ್ರು. ಅದರೊಳಗೆ ನೀವು ಪ್ರೀತಿ ಮಾಡೋದು ಹೆಂಗೆ, ಪ್ರೀತಿಯ ನಾಟಕ ಆಡೋದು ಹೆಂಗೆ, ಪ್ರೀತಿಯಿಂದ ಯಶಸ್ವಿ ಆಗೋದು ಹೆಂಗೆ ಅಂತ ನಮಗೆ ಚಾಪ್ಟರ್ಗಳು. ಇನ್ನೊಂದು ಹೆಂಗೆ ಅಂದ್ರೆ ಸುಮ್ಮನೆ ಮುಖನ ತೋರಿಸ್ಕೊಳ್ಳೋದು ಹೆಂಗೆ, ಇವೆಲ್ಲ ಚಾಪ್ಟರ್ಗಳಿತ್ತು ನಮಗೆ. ಅಂದ್ರೆ ಅದೆಲ್ಲ ಮಾಡ್ತಾ ಇದ್ರಲ್ಲಿ. ಅವಾಗೇನಂದ್ರೆ ಸುಮ್ಮನೆ ಜಗಳ ಮಾಡೋದು, ಬೇಡದಿದ್ದಕ್ಕೆ ಕೂಗಾಡೋದು, ನೆಸೆಸಿಟಿ ಇಲ್ದಕ್ಕೆ ಮಾತಾಡೋದು. ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅಂತ ಬಂದಾಗ ನೀವು ಎಲ್ಲ ಒಂದ್ ಕಡೆ ಬಿಟ್ಕೊಟ್ಬಿಟ್ರಿ ಅಂತ ಅನ್ಸಲ್ವಾ ರಶ್ಮಿಗೆ? ಬೆಸ್ಟ್ ಅಂತೀರಾ ನೀವು ಸಿಗ್ನಲ್ ಅಲ್ಲಿ? ಅಲ್ಲ, ಬಿಟ್ಕೊಟ್ವಿ ಅನ್ನೋದಕ್ಕಿಂತ ನಮ್ಗೆ ಅಲ್ಲಿ ಕಾನ್ಸೆಪ್ಟ್ ಏನಿತ್ತು ಅಂತ ಹೇಳಿದ್ರೆ, ನಂದೊಂದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ. 13 ಜನ ನಾವಿದ್ದೀವಿ, ಅಟ್ಲೀಸ್ಟ್ ನೀವು ಇರೋದ್ರೊಳಗೆ ಎಲ್ಲರೂ ಒಂದೊಂದ್ಸರಿ ಕ್ಯಾಪ್ಟನ್ ಆಗ್ಬಿಡಿ ಅಂತ ಹೇಳ್ತಾ ಇದ್ದೆ ನಾನು ಕ್ಯಾಪ್ಟನ್ ಆಗಿದ್ದೆ, ಎಲ್ಲರೂ ಕ್ಯಾಪ್ಟನ್ ಆಗಿದ್ರು. ಇವತ್ತಿಗೂ ರಶ್ಮಿ ಆಗಿಲ್ಲ ಇನ್ನ. ಇವತ್ತಿಗೂ ಆಗಿಲ್ಲ. ಹೋದ ವಾರ ನವೀನ್ ಆದ. ನವೀನಿಗೂ ನಾವೇ ಹೇಳಿದ್ವಿ, ನವೀನ್ ನಮ್ಮ ಇತ್ತು ಎಲ್ರಿಗೂ ಅವಕಾಶ ಸಿಗ್ಲಿ ಅನ್ನೋದೊಂದಿತ್ತು. ಅದ್ರ ಮಧ್ಯದಲ್ಲಿ ಒಂದು ಯಾರು ಪಾಪ ಜೀವಿತ ಅಂತ ಒಂದು ಹುಡುಗಿ ಬಂದು ವೈಲ್ಡ್ ಕಾರ್ಡ್ ಇಂದ, ಹುಡುಗಿ ಬೇರೆ ಮಧ್ಯದಲ್ಲಿ ಆಗ್ಬಿಟ್ರು. ಅದಕ್ಕೆ ನಂದು ತುಂಬಾ ಎಗನೆಸ್ಟ್ ಬೇರೆ ಇತ್ತು. ಹುಡುಗಿ ಬಗ್ಗೆ ಅಲ್ಲ ಪಾಪ. ನಮ್ಮ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿದ್ರಪ್ಪ ಮೇಘನಾ, ಜೀವಿತ, ಇವ್ರುಗಳೆಲ್ಲ ವೈಲ್ಡ್ ಕಾರ್ಡ್ ಅಲ್ಲಿ ಬಂದವ್ರ ಜೊತೆಗೆ ನೀವು ಸಾಕತ್ತಾಗಿ ಹೇಳಿದ್ರಿ ನೋಡಿ. ಇವಾಗ ಮಜಾ ಬಂತು. ನಾವು ಸಖತ್ತಾಗಿದ್ವಿ, ನಾವು ಸಖತ್ತಾಗಿಲ್ಲ ಅಂತೇನಿಲ್ಲ. ಪಾಪ ಯಾರೋ ಹೊಸಬ್ರು ಬಂದಾಗ ಮನೆಗೆ ನಾವ್ ಯಾರೇ ಗೆಸ್ಟ್ಗಳು ಬಂದಾಗ ಚೆನ್ನಾಗಿ ನೋಡ್ಕೊಳ್ತೀವಿ, ಅದು ನಮ್ಮ ಪದ್ಧತಿ ಕೂಡ. ಆದ್ರೆ ಅವ್ರನ್ನ ಮನೆ ಓನರ್ ಮಾಡಲ್ಲ. ಮನೆಯವರಾಗಿ ಬಂದಿದ್ರು ಅಂತ ಬಂದಿದ್ರು ಕೂಡ ನಮಗೂ ಮನೆಯವರಾಗಿ ಬರ್ತೀವಿ ಅಂತ ಹೇಳಿದಾಗ್ಲೂ ನಮ್ದು ಒಂದು ರಿಸ್ಟ್ರಿಕ್ಷನ್ ಇರ್ತಾ ಇತ್ತು. ಮನೆ ಅಂದ್ರೆ ಹಿಂಗಿದೆ, ನಮ್ಮ ಮನೆ ಪದ್ಧತಿ ಹಿಂಗಿದೆ, ನೀವು ಆ ಪದ್ಧತಿ ಹೊಂದ್ಕೊಳ್ಳಿ ಅಂತ ಹೇಳ್ಬೇಕಿತ್ತು. ಹೊಂದ್ಕೊಂಡ್ಮೇಲೆ ಅವ್ರ ಅಧಿಕಾರ ಕೊಡ್ಬೋದಾಗಿತ್ತು. ಅದೇನು ಮಾಡ್ಲಿಲ್ಲ ನಾವು. ಅಂದ್ರೆ ಟೈಮ್ ಕೊಡ್ಲಿಲ್ಲ ಅಂತ. ನೀವು ನನಗೆ ಟೈಮ್ ಕೊಡ್ಲಿಲ್ಲ ಅಂದ್ರೆ ನಂಗೆ ಹೊಡಿತಾರ ಅವರು. ಹೌದು, ಆಂಕರಿಂಗ್ ಮಾಡಿದವ್ರಿಗೆ ಇದೆಲ್ಲ ಸುಲಭ ಅಂತ ಒಳ್ಳೆಯವರೇ. ಸುದೀಪ್ ಅವ್ರ ಒಂದ್ ವಿಷಯ ಹೇಳ್ತಾರೆ, ದೊಡ್ಡ ಮನೆಯಿಂದ ನೀವು ಆಚೆ ಬರ್ಬೇಕಾದ್ರೆ ನಿಮ್ಗೆ ಕರ್ಕೊಂಬರಕ್ಕೆ ನಾನೇ ಬಂದಿರಲಿಲ್ಲ ಅಂದ್ರೆ ಬಂದಿರ್ಲಿಲ್ಲ ಅಂದ್ರೆ ನೀವು ಆಚೆ ಬರಕ್ ಆಗ್ತಿರ್ಲಿಲ್ಲ ಅಂತ. ಕೋಟಿ ವಿಷಯ ಬಂದಾಗ ಬೇಡ ಬಿಡಿ ಅಂತಾರೆ. ನಿಮ್ ಫುಲ್ ಕನ್ಫ್ಯೂಷನ್, ಅಯ್ಯೋ ಏನಪ್ಪ ಏನ್ ಮಾತಾಡ್ತಿದ್ದಾರೆ, ಕೋಟಿ ಗಿಟಿ ಬರೋದ್ ಹಂಗೆ ಮಿಸ್ ಆಗೋಯ್ತಾ ಅಂತ ಅನ್ನಿಸ್ತಾ. ಕೊನೆಗೂ ವಿಷಯ ತಿಳ್ಕೊಂಡ್ರ ಯಾವ ಕೋಟಿ ಬಗ್ಗೆ ಮಾತಾಡೋ? ಆಮೇಲೆ ಗೊತ್ತಾಯ್ತು ನನಗೆ, ನನ್ಗದ್ ಗೊತ್ತಿರಲಿಲ್ಲ. ಬಿಕಾಸ್ ಅದೇ ಹೇಳ್ತಿದ್ದೆ. ಯಾಕಂದ್ರೆ ಅದೇ ಆ ಮಾತು ಎಲ್ಲಿಗೆ ಬಂತು ಅಂತ ಹೇಳಿದ್ರೆ, ನಾವು ಫಸ್ಟ್ ಒಂದು ಕನ್ನಡ ಚಾನಲ್ ಶುರು ಆಯಿತು ಕನ್ನಡದಲ್ಲಿ, ಒಂದು ಸ್ಯಾಟಲೈಟ್ ಚಾನಲ್.
ಅವಾಗ ನಂದು ಫಸ್ಟ್ ಪ್ರೋಗ್ರಾಮ್ ಒಂದು ಮಾತು ಮುತ್ತು ಅಂತ. ಅದಕ್ಕೆ ಎಕ್ಸ್ಪೆಂಡಿಚರ್ ನಾವು ಖರ್ಚು ಮಾಡಿದ್ದು ಒಂದು 3,500-4,000 ರೂಪಾಯಿ ಖರ್ಚು ಮಾಡಿ ಅರ್ಧ ಗಂಟೆ ಎಪಿಸೋಡ್ ಮಾಡಿದ್ವಿ. ಓಕೆ, 3,500-4,000 ರೂಪಾಯಿ, ಮ್ಯಾಕ್ಸಿಮಮ್ 5,000 ರೂಪಾಯಿ 6,000 ರೂಪಾಯಿ ಪ್ರೋಗ್ರಾಮ್ ಆಗೋಯ್ತು, ಅರ್ಧ ಗಂಟೆ ಪ್ರೋಗ್ರಾಮ್. ಅಲ್ಲಿಂದ ತಗೊಂಡ್ರೆ ಇವತ್ತು ನಾವು ಮಾಡ್ತಿರೋಂಥ ಪ್ರೋಗ್ರಾಮು ಇದು ಪ್ರಾಜೆಕ್ಟ್ ಕಾಸ್ಟ್ ಬಂದು ಅಪ್ರಾಕ್ಸಿಮೇಟ್ಲಿ 30 crores. ಎಲ್ಲಿಂದ ಎಲ್ಲಿಗೆ ಅಂದ್ರೆ ಎ ಇಂದ ಝಡ್ವರೆಗೂ ಎಷ್ಟು ಕಾಸ್ಟ್ಗಿಂತ ಪ್ರೋಗ್ರಾಮ್ ಎಲ್ಲ ಮಾಡಾಯ್ತು ಅನ್ನೋ ಖುಷಿ ಆಯ್ತು ಅಂತ ಹೇಳಕ್ ಹೋದೆ. ನಿಮ್ ಇಮ್ಯಾಜಿನೇಷನ್ ಬೇರೆ ಇತ್ತು. ನನಗೆ ಇದೆಲ್ಲ ಏನು ಗೊತ್ತಿಲ್ಲ, ನಮ್ಗೆ ಹೇಳ್ತಾ ಇದ್ರಪ್ಪ ಏನಾಯ್ತು ಕತೆ ಅನ್ಕೊಂಡು ನಾನು ಅನ್ಕೊಳ್ತಾ ಇದ್ದೆ, ಏನೋ ಹೆಚ್ಚು ಕಡಿಮೆ ಆಗಿರ್ಬೇಕಲ್ಲ ಅಂತ. ಆಮೇಲೆ ಹೇಳಿದ್ಮೇಲೆ ಗೊತ್ತಾಯ್ತು, ನೀವು ಈಚೆ ಹೋಗಿ ಗೊತ್ತಾಗುತ್ತೆ ಮುರಳಿ ಅವರು ಎಂತ ಇದ್ರು. ಅದು ಒಂದು ಮಜಾ ಬಂದ ತಕ್ಷಣ ಅದೇ ನಿಮ್ ಇಂಟ್ರೆಸ್ಟಾ ಏನದು ಅಂತ ತಿಳ್ಕೊಬೇಕು ಅಂತ ಕೇಳಿಲ್ಲ. ಆಮೇಲೆ ಹೇಳಿದ್ರು, ಸಾರ್ ಹಿಂಗೆಲ್ಲ ಮೊನ್ನೆ ಹಿಂಗ ಆಗ್ಬಿಟ್ಟಿದೆ ಸಾರ್, ಇವ್ರ ಮನೆಯಲ್ಲ ಆಗ್ಬಿಟ್ಟಿದೆ ಅದು ಇದೆ ಹಿಂಗೆಲ್ಲ ಅಂತ ಹೇಳಿದ್ರು. ಅಯ್ಯೋ ಇವತ್ತು ಹೋಗಿ ನಾವು ಜೋಕ್ ಮಾಡೋದಲ್ಲ ಪಾಪ, ಏನ್ ಬೇಜಾರಾಗಿರುತ್ತೆ ಏನೋ ಅನ್ಕೊಂಡು. ಆಮೇಲೆ ಯಾಕಂದ್ರೆ ಅವ್ರು ಒಂದ್ ನಿಮಿಷನೂ ಇರ್ಲಿಲ್ಲ. ಅವರು ಕೂಡ ಆ ಸಿಚುವೇಶನ್ ತಗೊಂಡಿದ್ ರೀತಿ ಇದೆಯಲ್ಲ, ಎಷ್ಟು ಮಜಾ ಕೊಡೋ ತರ ಇತ್ತು ಅಂಡ್ ವಿಷಯ ಕನ್ವೆ ಮಾಡ್ತಿದ್ರು. ಯಾರು ಹೇಳಿಲ್ಲ, ನಾವಾಗ ಕೇಳಿದ್ದು, ಅವ್ರು ಕೇಳಿದ ಪ್ರಶ್ನೆಗೆ ನಾನು ಕೊಟ್ಟಿದ್ದು ಉತ್ತರ ನೋಡಿ ಹೆಂಗ್ ಸಿಂಕ್ ಆಗ್ತಿತ್ತು ಅಂತ. ನೀವು ಬರ್ಲಿಲ್ಲ ಅದ್ ಆಚೆನೆ ಬರ್ತಿರ್ಲಿಲ್ಲ. ನಾನೊಂದು ಅಯ್ಯೋ ಅಲ್ಲೇ ಇರ್ಬೋದಾಗಿತ್ತಲ್ಲ ಸರ್, ತಿರ್ಗಾಕ್ ಬರೋಕ್ ಹೋದ್ರಿ ನೀವು ಯಾರು ಸರಿ ಇಲ್ಲ ಅದು ಮಾಡಿದವ್ರು ಯಾರೋ 1-2 ದಿನ ಇಟ್ಕೊಂಡಿದ್ರೆ ಈ ವಾರ ಕಂಟಿನ್ಯೂ ಆಗ್ಬಿಡ್ತಿತ್ತು ಅನ್ಕೊಂಡೆ ನಾನು. ವೆರಿ ನೈಸ್. ಸೊ ಹಾಗಿದ್ರೆ ಮುರಳಿ ಅವರು ಆಚೆ ಬಂದ್ಮೇಲೆ ಜನ ಮಾತಾಡ್ಕೊಳ್ತಾ ಇರೋದು ಅಂದ್ರೆ ಯಾವಾಗ್ಲೂ ಕೂಡ ಒಬ್ಬ ಸ್ಟಾರ್ ಆಗ್ಲಿ, ಒಬ್ಬ ಟಿವಿಯಲ್ಲಿ ಕಾಣಿಸುವಂತ ಸೆಲೆಬ್ರಿಟೀಸ್ ಆಗ್ಲಿ, ಅವ್ರನ್ನ ರೋಲ್ ಮಾಡೆಲ್ಗಳಾಗಿ ನೋಡ್ತಾರೆ ಜನ. ಎಸ್ ಮೇಡಮ್, ಖಂಡಿತ ಅದು ಹಂಗೆ ಇರ್ಬೇಕು, ಅವ್ರನ್ನ ಅನುಕರಿಸೋ ರೀತಿಯಾಗಿರ್ಬೇಕು. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಮುರಳಿ ಅವ್ರ ವಿಚಾರದಲ್ಲಿ ಬಂದಾಗ ಒಳ್ಳೆ ರೀತಿಯಲ್ಲಿ ಜನ ಅನುಕರಿಸ್ತಾರೆ, ಅದನ್ನ ಮಾತಾಡ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ ನನಗೆ. ಮೋಸ್ಟ್ಲಿ ನಾನು ಆ ಟ್ರೋಫಿನ ತಂದಿದ್ರು ಕೂಡ ಅಷ್ಟು ಖುಷಿ ಆಗ್ತಾ ಇತ್ತು, ಖುಷಿ ಆಗ್ತಾ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಟ್ರೋಫಿ ತಗೊಳಕ್ಕೆ ಅಂತ ನಾನು ಆಟ ಆಡ್ಬಿಟ್ಟಿದ್ರೆ ಮೋಸ್ಟ್ಲಿ ಎಲ್ಲೋ ತಪ್ಪು ದಾರಿಗೆ ಹೋಗ್ಬಿಡ್ತಿದ್ದೇನೋ ಅಂತ ಅನಿಸ್ತಿತ್ತು. ಇವಾಗ ಬಂದಿರೋ ಸ್ಥಿತಿಗೆ ನಾನು ಮೋಸ್ಟ್ಲಿ ಒಂದು 500 kg ಘನತೆ, ಗೌರವ, ಪ್ರೀತಿ ನನ್ನ ಮೇಲೆ ಬಂದ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಸರ್, ಇವಾಗ ನಿಮ್ ಬಂದಾಗ ಒಬ್ರು ಹೇಳಿದ್ರು, ಸರ್ ನನ್ನ ದೊಡ್ಡವರು ನಿಮ್ಮನ್ನು ಒಪ್ಕೊಳ್ಳೋದು ನಾನು ಒಪ್ಪಲ್ಲ ಸರ್. ನನ್ನ ಮಗಳು ಹೇಳಿದ್ಲು ಸರ್ ಬಂದ ತಕ್ಷಣ, ಮುರಳಿ ಅವ್ರು ಹೋಗ್ಬಾರ್ದಾಗಿತ್ತು, ಮುರಳಿ ಅಂಕಲ್ ಯಾಕೆ ಹೋದ್ರು ಅಂತ ನಿಮ್ಮಲ್ಲೊಬ್ರು ಬಂದಾಗ ಹೇಳಿದ್ರು ನನಗೆ. ಮಕ್ಳಿಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಇದು ಅಂತ. ದೊಡ್ಡವ್ರಿಗೆ ಒಂದು ಮಕ್ಕಳು ಹೇಳ್ತಾ ಇದಾರಲ್ಲ ಹೆಂಗೆ ಸರ್ ಇದು ಅಂತ. ಅಂದ್ರೆ ನಾವು ನೋಡಿ, ಪ್ರಾಮಾಣಿಕವಾಗಿರೋದು ಒಂದು 20-30% ಜನಕ್ಕೆ ಇಷ್ಟ ಆಗಲ್ಲ ಅಷ್ಟೇನೆ. ಇನ್ 70-80 ಜನ ಅವರ ಪ್ರಯತ್ನ ಪಡ್ತಾ ಇರ್ತಾರೆ ಹಂಗಿರ್ಬೇಕು ಅಂತ. ಜೀವನದಲ್ಲಿ ಇರಕ್ಕಾಗಲ್ಲ. ಕೆಲವು ಬೇರೆಯವ್ರನ್ನ ನೋಡಿ ಹಂಗ ಇಷ್ಟ ಪಡ್ಬೇಕಂತೆ. ಸೊ ಅದು ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಅದನ್ನ ವೈಫ್ ಹೋಗ್ಬೇಕಾದ್ರೆ ಹೇಳಿದ್ರು, ಅವ್ರು ಇರೋದು ಹೆಂಗೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇನೆ. ನಮ್ ನಿತ್ಯ ಜೀವನದಲ್ಲೂ ಹಂಗೆ ಇರೋದು, ನಾವು ಬೇಡದಿದ್ದಕ್ಕೆಲ್ಲ ಆಸೆ ಪಡೋದು ಅಥವಾ ಇನ್ಯಾರ್ದಕ್ಕೂ ಮಾಡೋದು, ಆ ಥರದ್ದೆಲ್ಲ ನನ್ಗೆ ಅದು ಮೊದಲಿಂದ ಬಂದಿಲ್ಲ. ಅದು ಕೆಲವೊಂದು ಎಕ್ಸಾಂಪಲ್ ಸಮೇತ ಹೇಳ್ಬೋದು. ಯಾರು ಏನೋ ಕಾಸು ಕೊಟ್ಟಿದ್ದೀನಿ ಇಟ್ಕೊಳ್ಳಿ ಅಂತ ಏನೋ ಕೊಟ್ಟಿದ್ರೆ ತಿರ್ಗಿ ಅವ್ರು ವಾಪಸ್ ಕೇಳಿದಾಗ ಅವ್ರ ಬಂಡ್ಲೆ ವಾಪಸ್ ಕೊಡ್ತಾ ಇದ್ದೆ ನಾನು. ಸರ್ ಏನಕ್ಕೂ ಯೂಸ್ ಮಾಡ್ಲಿಲ್ವಾ ಸರ್ ನೀವು? ರವಿ ನಿನ್ ಕಾಸು ಅಂತ ಕೊಟ್ಟಿರ್ತೀರಪ್ಪ, ಅದು ನೀರನ್ನು ಕೆರೆಗೆ ಚೆಲ್ಲಿ ನಿಮ್ದು, ಅದು ನಿಮ್ದೇನೇನೆ, ಅದು ನಂದಾಗಲ್ಲ. ಎಷ್ಟೇ ಕಷ್ಟ ಬಂದ್ರೆ ಅದನ್ನ ಯೂಸ್ ಮಾಡ್ತಾ ಇಲ್ಲ ನಾನು. ಸಮ್ ಒಂದು ಬೇಸಿಕ್ ಆಗಿ ಒಂದು ನಂದೇ ಆದಂತ ಒಂದು ಚೌಕಟ್ಟಲ್ಲೇ ಇರ್ತಿದ್ದೆ ನಾನು. ಅಂದ್ರೆ ಜೀವನದ ಪಾಠ ಕಲ್ತವ್ರಿಗೆ ಜೀವನ ಹೇಗಿರ್ಬೇಕು ಅನ್ನೋ ಕಲ್ಪನೆ ಇರುತ್ತೆ. ಮೈನಸ್ಸಿಂದ ಕಲ್ತಿರೋದು ಮೇಡಮ್ ಜೀವನದ ಪಾಠನ. ಎಷ್ಟು ಕಷ್ಟಪಟ್ಟು ಕಲ್ತಿರ್ತೀವಿ ನಾವು, ಪ್ರತಿಯೊಂದು ಗೊತ್ತಿರುತ್ತೆ ನಮ್ಗೆ. ನಾವು ತಪ್ಪು ನೋಡಿ, ಬೇರೆ ಯಾರಾದ್ರೂ ಸಣ್ಣ ತಪ್ಪು ಮಾಡಿದ್ರೆ ಹೌದು ಇದು ತಪ್ಪು ಅಂತ ಹೇಳ್ಬೋದು, ಗುರುತಿಸಲ್ಲ ಯಾರು. ಸ್ವಲ್ಪ ನಾವು ಬುದ್ಧಿ ಇರೋರು ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ದೊಡ್ಡದಾಗ ಕಂಡುಬಿಡುತ್ತೆ. ಆ ತಪ್ಪುಗಳು ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗ್ಲೂ ನಾನು. ನಿಮ್ ವೈಫ್ ಪ್ರಕಾರ ಈಗ ಅವರೇ ಅಲ್ವಾ ಹೊರಗಡೆ ಇದ್ದು ನೋಡ್ತಾ ಇದ್ದಿದ್ದು ಎಪಿಸೋಡ್ ನ, ಇಂಚಿಂಚು ಬಿಡದೆ ಮುರಳಿ ಕಾಣಿಸ್ತಾರೆ ಅಂತ. ಅವ್ರ ಪ್ರಕಾರ ಮುಖವಾಡ ಹಾಕೊಂಡೇ ಇರೋರು ಯಾರಂತೆ? ತುಂಬಾ ಜನ ಹೆಸರು ಹೇಳ್ತಾರೆ, ಬೇಡ ಬೇರೆಲ್ಲ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ನೀವ್ ಒಳ್ಳೆ ಕತೆ, ನೀವ್ ಯಾಕೆ ಹೇಳ್ತೀರಾ ಇವೆಲ್ಲ? ನೋಡಿ ನೀವು ಸುದೀಪ್ ತರ ಆಗ್ಬಿಟ್ರಿ. ಯಾಕೋ ನಾನು ಅದೇ ಹೇಳ್ತೀನಿ, ಯಾಕೆ ಬೇಕು ಸರ್, ತಿನ್ಲಿಲ್ಲ ಉಣ್ಲಿಲ್ಲ ಬಿಟಾಕಿ ಸರ್ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ನಾವು ಅನ್ಕೊಳ್ಳೋದಕ್ಕಿಂತ ಜನಗಳು ನೋಡಿರೋದಕ್ಕಿಂತ ನಮ್ ಸುದೀಪ್ ಸಾರ್ಗೆ ಇದು ಪೂರ್ತಿ ಗೊತ್ತಿರ್ತಿತ್ತು, ಇಂಚಿಂಚು ಗೊತ್ತಿರ್ತಿತ್ತು. ಎಷ್ಟೋದ್ರಲ್ಲಿ ಒಂದು ಸ್ವಲ್ಪ ಪಾಯಿಂಟ್ ಹಾಕ್ಬಿಟ್ಬಿಡೋರು, ನಾವ್ ಇದನ್ನ ಹೇಳ್ಬೋದಾಗಿತ್ತಲ್ವಾ ಅಂತ. ನಾವು ಹಿಂಗ್ ನೋಡ್ತಾ ಇರ್ತಿದ್ವಿ, ಯಾವ್ದಪ್ಪ ಇದು, ಯಾವ್ದೋ ಸೀನ್ ಹೇಳ್ತಾ ಇದ್ದಾರಲ್ಲ, ಆಮೇಲೆ ಹಿಂಗೇನೋ ಆಗಿರ್ಬೋದು, ನಾವು ಸುಮ್ಮನೆ ಆಗ್ತಿದ್ವಿ. ಆದ್ರಿಂದ ಅವ್ರಿಗೂ ಅಷ್ಟು ಬೇಜಾರಾಯ್ತು ಅದು ಬಂದಿದ್ದಿನ. ಸಾರ್ ಎಲ್ಲ ಗೊತ್ತು ನಮ್ಗೆ, ಇವೆಲ್ಲ ಏನ್ ಕಾರಣ ಅಂತ ಅನ್ಸುತ್ತೆ ನಿಮ್ ಪ್ರಕಾರ ನೀವು ಆಚೆ ಬರೋದಕ್ಕೆ? ನೀವ್ ಹೇಳ್ಬೇಕು, ನಮ್ಗೇನ್ ಗೊತ್ತು? ನಿಜ ಗೊತ್ತಿಲ್ಲ. ಇನ್ನೂ ಕ್ವೆಶ್ಚನ್ ಮಾರ್ಕ್. ಅದೇ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ನಾನು ಈಚೆ ಓಡಾಡ್ತಾ ಇಲ್ಲ. ಒಂದ್ ಎಪಿಸೋಡ್ ಆದ್ರೂ ನೋಡಿದ್ರ ನೀವು ಆಚೆ ಬಂದ್ಮೇಲೆ? ಇಲ್ಲ ಮೇಡಮ್, ನೋಡೇ ಇಲ್ವಾ? ವೆರಿ ಸ್ಯಾಡ್. ಯಾವಾಗ ಟೈಮ್ ಸಿಗುತ್ತೋ ಅದೇ ಟೈಮ್ ಸಿಗುತ್ತೆ ನೋಡಿ. ಅದೆಲ್ಲ ಸುಳ್ಳು. ತಿರ್ಗಾ ಟೈಮ್ ಸಿಕ್ಕಿಲ್ಲ ನೋಡಿಲ್ಲ ಅನ್ನೋದೆಲ್ಲ ಸುಳ್ಳು ಹೇಳ್ಕೊಳ್ಳೋದು, ಅವೆಲ್ಲ ಆ ತರದೆಲ್ಲ ಏನು ಇಲ್ಲ. ನಮ್ದೇ ಎಪಿಸೋಡ್. ನಿಮ್ಗೆ ಗೊತ್ತಾ, ನಾವೊಂದು 5,000 6,000 ಅಡಿಗೆಗಳು ಮಾಡಿಸಿದೀನಿ, 1,500 ಎಪಿಸೋಡ್ ಮಾಡಿದೀನಿ.
ನಾನು ಎಪಿಸೋಡ್ ನಾನು ನೋಡಲ್ಲ. ನಿಮ್ಗೆ ಸ್ಪೆಷಲ್ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ಕೊಂಡಿದ್ದು ನೋಡಿಲ್ಲ ನೀವು ಇಲ್ಲಿವರೆಗೂ? ಯಾವ್ದು ಬರ್ತಾ ಇದೆ ಇವತ್ತು? ಓಕೆ, ಇದು ಬರ್ತಾ ಇದೆಯಾ? ಇದು ಡ್ರೆಸ್ ಚೆನ್ನಾಗಿ ಕಾಣ್ತಿದೆ ಅಲ್ವೇನು? ಇದು ಅಷ್ಟೇ ಈ ಡ್ರೆಸ್ ಚೆನ್ನಾಗಿ ಕಾಣ್ತಿದ್ಯಾ? ಚೆನ್ನಾಗಿ ನೋಡಿದ್ರು ಮಗನ್ ಕೆಳಗೆ ಹಾಕ್ಬೇಕಾಯ್ತು ಬೋರ್ಡ್, ಚೂರು ಹಾಕಿದ್ರೆ ಚೆನ್ನಾಗಿ ಕಾಣ್ತಿತ್ತು. ಇಷ್ಟು ಬಿಟ್ರೆ ಡೀಟೇಲ್ ಆಗಿ ಕುತ್ಕೊಂಡು ನೋಡಿದ್ದು ಇವತ್ತಿಂದಲ್ಲ, 94 ಅಲ್ಲಿ ಮಾತು ಮುತ್ತು ಪ್ರೋಗ್ರಾಮ್ ಬರ್ತಿತ್ತು ನಂದು, ಅದನ್ನು ನೋಡ್ತಾ ಇರಲಿಲ್ಲ. ಆ ಮಾತು ಮುತ್ತು ಪ್ರೋಗ್ರಾಮ್ ಆಕ್ಚುಲಿ ಒಂದು ತಮಿಳ್ ಪ್ರೋಗ್ರಾಮ್ ಅದು. ಅವ್ರು ಹೇಳಿದ್ರು ನೀವು ಒಂದ್ಸರಿ ತಮಿಳ್ ಪ್ರೋಗ್ರಾಮ್ ನೋಡ್ಬಿಡಿ ಆಮೇಲೆ ಕನ್ನಡದಲ್ಲಿ ಮಾಡೋಣ ಅಂದ್ರು. ಅವಾಗ ಹೇಳಿದ್ರೆ ಇಲ್ಲ ಸರ್ ನಾನು ನೋಡಲ್ಲ, ಅದು ಹೆಂಗಿದೆ ನಿಮ್ಗೆ ಏನೇನು ಬೇಕು ಅಂತ ನಂಗೆ ಎಕ್ಸ್ಪ್ಲೈನ್ ಮಾಡಿ, ನಾನು ಬೇರೆ ತರ ಮಾಡ್ತೀನಿ. ನೀವು ಅವ್ರಾಗ್ಬಿಡ್ತೀರಾ, ನಾನು ಹೇಳಿದ್ರೆ 94 ಅಲ್ಲಿ ಮೇಡಮ್ ಅಷ್ಟೊಂದು ಬುದ್ಧಿನೇ ಇರಲಿಲ್ಲ ನಮಗೆ. ಅವ್ರು ಹೇಳಿದ್ರು ಇದು ನೋಡ್ಬಿಡಪ್ಪ, ಇದು ನೋಡ್ಬಿಡು, ಅದು ಈ ಪ್ರೋಗ್ರಾಮ್ ಮಾಡ್ಬೋಣ ನಾವಿಲ್ಲಿ ಅಂತ. ಸರ್ ನಾನು ನೋಡಲ್ಲ, ನೀವು ಅದನ್ನ ಹೇಳ್ಬಿಡಿ ನನಗೆ, ನಾನು ಮಾಡ್ತೀನಿ ಹಿಂದೆ. ಅದೇ ಬೇರೆ ಪ್ರೋಗ್ರಾಮ್ ಹೋಯ್ತು, ಇದೇ ಬೇರೆ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಬಂದು ಮಾರನೇ ದಿನ ಒಂದು ಒಳ್ಳೆ ಹೆಸರು ಬಂತು 94 ಅಲ್ಲಿ ನಮಗೆ. ಅದು ನೋಡಿದ್ರೆ ಮೋಸ್ಟ್ಲಿ ಬರ್ತಾ ಇರಲಿಲ್ಲ. ನಿಜ, ಅದೇ ಫಾಲೋ ಅಪ್ ಆಗ್ಬಿಡ್ತಾರೆ. ಅಡಿಗೆ ಪ್ರೋಗ್ರಾಮ್ ಒಂದು ನೋಡಿಲ್ಲ ನಾನು ಇಲ್ಲಿ ತನಕ. ಅಲ್ಲ, ಇಲ್ಲಿವರೆಗೂ ಅಡಿಗೆ ಮಾಡಿದ್ದೆಲ್ಲೋ ಹೆಲ್ಪ್ ಆಯ್ತಾ ಬಿಗ್ ಬಾಸ್ ಮನೆಗೆ? ನಾನೇನು ಅಡಿಗೆ ಮಾಡ್ತೀನ? ಏನೇನು ಇಲ್ಲ. ಅಡಿಗೆ ಮಾಡಿಸಿದ್ ಒಳ್ಳೇದಾಯ್ತು. ಏನಾಗ್ತಿತ್ತು ಅಂದ್ರೆ, ಸರ್ ಇವತ್ತು ಏನ್ ಮಾಡೋಣ ಸರ್, ಸರ್ ಇವತ್ತು ಅಕ್ಕಿ ಎಷ್ಟು ಹಾಕ್ಬೇಕು ಸರ್, ಸರ್ ಈ ವಾರದ ಮ್ಯಾನೇಜ್ ಮಾಡಿ ಸರ್. ನಾನಿಲ್ಲ ಅಂದ್ರೆ ಅಲ್ಲಿ ಮ್ಯಾನೇಜ್ ಆಗೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಎಲ್ಲರೂ ನಮ್ಮ ಮಾತನ್ನ ಸ್ವಲ್ಪ ತಗೊಳ್ಳೋರು, ಇಷ್ಟೇ ತಿನ್ನೋ, ಇಷ್ಟೇ ಕೊಡೋದು. ಯಾಕಂದ್ರೆ ನಮ್ಗೆ ಅಷ್ಟೇ ಕೊಡ್ತಾ ಇದ್ದಿದ್ದು, ಇಷ್ಟು ಕೊಡ್ತಾ ಇರಲಿಲ್ಲ. ಇಷ್ಟು ಬೇಕಾಗಿದ್ದಾಗ ಇಷ್ಟು ಕೊಡೋರು. ಇದನ್ನ ಯಾರು ಕೊಡ್ತೀರಾ ನೀವು? ಒಂದ್ 2-3 ದಿನ ನಾನು ಅರ್ಧ ಕಾಲ್ ಭಾಗ ತಿಂದಿದ್ದು ಉಂಟು. ಅಲ್ಲೇ ನಮ್ಮ ಬೆಲೆಗಳು ಗೊತ್ತಾಗ್ತಾ ಇದ್ದಿದ್ದು ಅವ್ರಿಗೆ. ಓ ಆ ಮುರಳಿ ಅವನ್ ತಿಂದಿಲ್ಲ ಅಂದ್ರೆ ಬೇರೆಯವ್ರಿಗೆ ಕೊಟ್ಬಿಡ್ತಾನೆ. ಅದು ಅವೆಲ್ಲ ಸ್ವಲ್ಪ ವ್ಯಾಲ್ಯೂಡೇಡ್ ಸರ್ವಿಸ್ ಆಯ್ತು. ಅದು ಬೇಕು ಅಂತ ಮಾಡಿದ್ದೇನೆ. ನಾಲ್ಗೆ ಅಂತೂ ಮರಗೆಟ್ಟು ಹೋಗ್ಬಿಟ್ಟಿರುತ್ತೆ, ಏನಾದ್ರೂ ರುಚಿಕರ ತಿರ್ಬೇಕು ಅನ್ಸಿರುತ್ತೆ. ಇಮಿಡಿಯೇಟ್ ಬಂದ ತಕ್ಷಣ ಏನ್ ತಿಂದ್ರಿ? ಅದೇ $100 million ಪ್ರಶ್ನೆ. ನನ್ಗೇನು ಹಂಗ ಅನ್ಸೇ ಇಲ್ಲ. ಅಯ್ಯೋ, ನಮ್ಮ ವೈಫ್ ಕೇಳ್ತಾರೆ ಅಲ್ರಿ ಏನ್ ಮಾಡ್ಕೊಳ್ಳಿ. ನಾನು ಹೇಳ್ದೆ ಏನ್ ಹಂಗೆಲ್ಲ. ಅಲ್ಲಿ ಒಳಗಿರೋರು ಕೇಳಿದ್ರು, ಸರ್ ಎಲ್ಲರೂ ನಮ್ಗೆ ಇದ್ ಬೇಕು ತಿನ್ನಕ್ ಇದ್ ಬೇಕು, ನಿಮ್ಗೇನು ಅನ್ಸಲ್ವಾ ಸರ್? ಅವರು ಏನಿಲ್ಲಪ್ಪ ನೀವೇನ್ ಬೇಕಾದ್ರೆ ತಿನ್ಕೊಳ್ಳಿ ಅಂತಿದ್ದೆ. ಆಮೇಲೆ ಅಲ್ಲಿ ತಿನ್ಬೇಕಂದ್ರೆ ಅಯ್ಯೋ ಇದು ಕೆಡ್ತಾ ಇದೆ ತಿನ್ನಕ್ಕಾಗಿಲ್ಲ ಅಂತ ಯಾವ್ದು ಕಮೆಂಟ್ ಮಾಡಿದಲ್ಲ ಏನಿಲ್ಲ. ಕಷ್ಟಪಟ್ಟು ಮಾಡಿರ್ತಾರೆ. ಇರೋದ್ರಲ್ಲೇ ಅಲ್ಲಿ ಏನು ಅವೈಲಬಿಲಿಟಿ ಇಲ್ಲ ನಿಮ್ಗೆ. 4 ಪಾತ್ರೆ, 10 kg ಅಕ್ಕಿ, 4 kg ಗೋಧಿ ಹಿಟ್ಟು, 4 kg ಎಣ್ಣೆ, ಇಷ್ಟೇ ಚಿಕ್ಕ ಐಟಮ್ಗಳು. ನೀವೇನೋ ಸ್ವಲ್ಪ ಯಾಮಾರು ಇದು ಮಾಡ್ತೀವಿ ಅಂತಂದ್ರೆ ಅದು ಎಗರೋಬಿಡೋದು. ನಾವ್ ಇದು ಮಾಡ್ಕೊಳ್ತೀವಿ ಅಂದ್ರೆ ನೆಕ್ಸ್ಟ್ ಟೈಮ್ ಅದು ಕಡಿಮೆ ಆಗ್ಬಿಡೋದು. 7 ನಿಂಬೆಹಣ್ಣು ಕಳ್ಸೋರು ವಾರಕ್ಕೆ, 38 ಮೊಟ್ಟೆ ಕಳ್ಸೋರು 15 ಜನಕ್ಕೆ. ಅಂದ್ರೆ ವಾರಕ್ಕೆ ಇಬ್ಬರಿಗೆ 2 ಮೊಟ್ಟೆ ತರ. ಯಾರಿಗೆ ಅದ್ರೊಳಗೆ 2-3 ಕಳ್ತನ ಆಗ್ಬಿಡೋದು. ಯಾರೋ ರಾತ್ರಿ ಹೊಡ್ಕೊಂಡು ತಿನ್ಬಿಡೋರು, ಇಲ್ಲ ಮೊಟ್ಟೆ ತಲೆ ಮೇಲೆ ಹೊಡೆದ್ಬಿಡೋರು. ಅವಾಗ ನೀವು ಯಾರದು ಬಿಟ್ಕೊಡ್ತೀರಾ? ಆ ತರದಕ್ಕೆಲ್ಲ ನೀವು ಆಗ್ಲಿ ಬಿಡಪ್ಪ. ನೀವು ಇಷ್ಟು ಎಪಿಸೋಡ್ಗಳನ್ನ ಬಹುಶಃ ಫಾಲೋ ಮಾಡಿದ್ರೋ ಇಲ್ವೋ ಪ್ರೀವಿಯಸ್ ಎಲ್ಲ? ಸೊ ಆ ಸೀಸನ್ಗಳನ್ನೆಲ್ಲ ಅಲ್ಲೆಲ್ಲ ಊಟಕ್ಕೋಸ್ಕರ ಪರದಾಡೋದು, ಜಗಳ ಮಾಡ್ಕೊಳ್ಳೋದು, ಅದೆಲ್ಲ ನೋಡಿದಾಗ ಏನ್ ನೀವು ಊಟಕ್ಕೆಲ್ಲ ಜಗಳ ಆಡ್ತಾರ ಅಂತ ಅನ್ಸಿರುತ್ತೆ. ಬಟ್ ಹೋದಾಗ್ಲೇ ಗೊತ್ತಾಗಿರುತ್ತಲ್ವಾ ರಿಯಾಲಿಟಿ. 3 ವಾರ ಇಲ್ಲೂ ಗಲಾಟೆ ಆಯ್ತು. 3 ವಾರದ ತನಕ ಇಲ್ಲಿ ಗಲಾಟೆ ಆಗಿರೋ ನೋಡ್ರೆ ನೀವು ಭಯ ಬಿದ್ಬಿಡ್ತಿದ್ರಿ. ಆಮೇಲೆ ನಾನು ಬಿಡಪ್ಪ ನಾನು ನಿಂತ್ಕೊಳ್ತೀನಿ ಅಂತೇಳಿ ಅಲ್ಲಿ ನಿಂತ್ಕೊಂಡೆ. ನೋಡಿ ಯಾವಾಗಲೂ ಒಂದು ಸೀನಿಯಾರಿಟಿ ಕೊಟ್ಬಿಡ್ತಾರಲ್ಲ. ಸೀನಿಯಾರಿಟಿ ಏನಿಲ್ಲ, ನ್ಯಾಯ ಮಾಡ್ಬೇಕಲ್ಲ. ಸೀನಿಯರ್ಗಳೆಲ್ಲ ನ್ಯಾಯ ಮಾಡಲ್ಲ ರೀ, ಎಲ್ರು ನ್ಯಾಯ ಮಾಡ್ತಾರೆ, ತಿನ್ಬಿಡ್ತಾರೆ ಅವ್ರು ಫಸ್ಟೇನೆ. ಸೀನಿಯಾರಿಟಿ ಬುದ್ಧಿವಂತಿಕೆ ಇವೆಲ್ಲ ಯಾವಾಗ ಬರ್ಬೇಕು ಅಂತ ಹೇಳಿದ್ರೆ, ಸೀನಿಯಾರಿಟಿ ಕೊಟ್ಟಿರ್ತೀವಿ, 10 ಮಾಡಿದಾಗ 2-3 ನಾನೇ ತಿನ್ಬಿಟ್ರೆ ಮಾನಿದ್ರೆ ಓಡಿಸ್ಬಿಡ್ತಾರೆ ಅಲ್ಲಿ. ಸೀನಿಯಾರಿಟಿ ಯಾವ್ದ್ರಲ್ಲಿ ಇರ್ಬೇಕು? ನನ್ಗೆ ಇಲ್ದೇ ಇರೋ ಪರವಾಗಿಲ್ಲ ನೀವು ತಿನ್ರಿ ಅಂತ ಹೇಳ್ತಾರ, ಅಲ್ಲಿ ಸೀನಿಯಾರಿಟಿ ಬರುತ್ತೆ. ಅವಾಗ ಸೀನಿಯಾರಿಟಿ ಬರ್ತಿತ್ತು. ಜವಾಬ್ದಾರಿ ಕೊಟ್ರೆ ಇನ್ನೊಬ್ರು ಆ ಜವಾಬ್ದಾರಿ ತಗೊಂಡಿದ್ದು ನಾನು. ಅವಾಗ ನಿಮ್ಗೆ ಒಳ್ಳೆ ಹೆಸರು ಬರಕ್ ಶುರು ಆಗುತ್ತೆ. ಹೆಸರು ಬರುತ್ತೋ ಬಿಡುತ್ತೋ, ಮನೆಯವರೆಲ್ಲ ನೋಡಿ ಯಾವಾಗಲೂ ಅಲ್ಲಿ ಏನಂತ ಹೇಳಿದ್ರೆ ಒಂದು ಪವರ್ ಸೆಂಟರ್ ಅಂತ ಕುತ್ಕೊಂಡ್ರೆ ಅಡಿಗೆ ಮನೆನೇ. 100ಕ್ಕೆ 70 ಭಾಗ ಗಲಾಟೆ ಆಗ್ತಾ ಇದ್ದು ಅಡಿಗೆ ಮನೆನೇ. ಅಡಿಗೆಗೋಸ್ಕರನೇ ಗಲಾಟೆ ಆಗ್ತಾ ಇದ್ದು. ನಾವು ಒಮ್ಮೆ ಗಲಾಟೆ ಹೆಂಗ್ ನಿಂತೋಯ್ತು? ಒಂದು ಲೈಫಲ್ಲಿ ಹೇಳ್ತೀನಿ ಕೇಳಿ, ನೀವು ಊಟಕ್ಕೆ ಕರ್ಕೊಂಡು ಹೋಗ್ತೀನಿ, ನೀವೇನ್ ಬೇಕಾದ್ರೆ ತಿನ್ರಿ ಅಂತೇಳಿ, ನೀವು ಒಂದೇ ಇಡ್ಲಿ ಒಂದು ವಡೆ ತಿಂತೀರಾ, ಒಂದು ಜಾಸ್ತಿಯಿಂದ ಅರ್ಧ ಪೊಂಗಲ್ ತಿಂತೀರಾ. ಈಗ ನನ್ನ ಹತ್ರ ಕಾಸಿಲ್ಲ ಗುರು, ಒಂದೇ ಒಂದು ಇಡ್ಲಿ ಕೊಡ್ತೀನಿ, ನಂಗೆ ತುಂಬಾ ಹೊಟ್ಟೆ ನಂಗೆ ದೋಸೆ ತಿನ್ಬೇಕು, ಏನೇನೋ ತಲೆ ಬಂದ್ಬಿಡುತ್ತೆ. ಕರೆಕ್ಟ್. ಇದು ಮೆಂಟಾಲಿಟಿ, ಮನುಷ್ಯನ ಮೆಂಟಾಲಿಟಿ ಇದು. ನಾನು ಎಲ್ಲರಿಗೂ ಹೇಳ್ತಿದ್ದೆ, ಈ ವಾರ ಎಷ್ಟು ಬೇಕು ಊಟ ಹಾಕ್ತೀನಿ ತಿನ್ರೋ ನಾನು ಅಂತಿದ್ದೆ. ನಾನು ಅಲ್ಲ ಅನ್ನನೇ ಖರ್ಚಾಗ್ತಾ ಇರಲಿಲ್ಲ. ಮೊದಲೇ ಏನಾಗೋದು, ಈ ವಾರ ಬಂದಿರೋದು ಇಷ್ಟೇ, ಈ ವಾರ ಬಂದಿರೋದು ಇಷ್ಟೇನೆ, ಈ ವಾರ ಯಾರಿಗೂ ಹಂಚಕ್ಕಾಗಲ್ಲ ಅಂತ ಗಲಾಟೆ ಶುರು ಮಾಡೋರು. ಅನ್ನೋದು, ರಾತ್ರಿ ಕತ್ ತಿನ್ಬಿಡೋದು, ಎಪ್ಪ ಹಾಕೊಂಡಿರೋದು ಮುಗಿಸ್ಕೊಂಡು ತಿನ್ಬಿಡೋದು, ಹಾಲ್ನ ಜಾಸ್ತಿ ಬಗ್ಸ್ಕೊಂಡು ಕುಡಿದ್ಬಿಡೋದು. ನಾನು ಹೇಳ್ತಿದ್ದೆ, ಕಾಫಿ ಕುಡಿಯಲ್ವಾ ನೀನು? ಕಾಫಿಗೆ ಎಷ್ಟಾಗ್ತೀರಾ ಹಾಲು? ಎಷ್ಟಾಗ್ತೀರಾ ಹೇಳ್ರಿ? ಹಾಲು ಕಾಫಿ ಮಾಡೋನೇ ಕರೆಸಿದೆ. ಕಾಫಿಗೆ ಒಬ್ಬರಿಗೆ ಕಾಫಿಗೆ ಎಷ್ಟು ಹಾಲು ಬೇಕು? ಇಷ್ಟು ಬೇಕು. ಒಂದು ಗ್ಲಾಸ್ ತೊಗೊಂಡಿದ್ದೆ, ಟೀ ಗ್ಲಾಸ್ನ ಮಾರ್ಕ್ ಮಾಡಿದೆ, ಉಗುರು ಬಣ್ಣ ತೆಗೆದ್ಬಿಟ್ಟು ಮಾರ್ಕ್ ಮಾಡಿದೆ. ಯಾರಿಗಾದ್ರೂ ಕಾಫಿ ಕುಡಿಯಲ್ಲ ಹಾಲು ಬೇಕು ಅಂದ್ರೆ ಇಷ್ಟ ಹಾಕೊಂಡು ಹಾಲು ಕುಡೀರಿ ಅಂತಿದ್ದೆ. ಒಂದು ಸಿಸ್ಟಮ್, ಎವ್ರಿಥಿಂಗ್ ಸಿಸ್ಟಮ್ ತಂದ್ಬಿಟ್ಟಿದೆ ನಿಮಗೆ. ಮೊಟ್ಟೆ ಬಂದ ತಕ್ಷಣ ಫಸ್ಟು ಒಂದು 12 ಮೊಟ್ಟೆನ ಎತ್ತಿಡಿ ಅಂತಿದೆ. ಯಾಕಂದ್ರೆ ಶನಿವಾರ ಬೆಳಗ್ಗೆ ನಮ್ಗೆ ಟಿಫನ್ ಇರ್ತಾ ಇರಲಿಲ್ಲ. ಅದೇ ತಿನ್ಬೇಕಿತ್ತು. ಅಲ್ಲ, ಟಿಫನೇ ಇರ್ತಾ ಇರಲಿಲ್ಲ.
ಮೊಟ್ಟೆ ಎಲ್ಲ ತಿನ್ಬಿಟ್ರೆ ಶನಿವಾರ ಬೆಳಗ್ಗೆ ಏನ್ ತಿನ್ನೋದು? ಸುದೀಪ್ ಸಾರ್ ಹೋಗೋದು 4 ಗಂಟೆಗೆ, 4 ಗಂಟೆದಾಗ ಪ್ರಾಣ ಹೋಗ್ಬಿಡೋದು ಹೊಟ್ಟೆ ಎಷ್ಟು. ಓಕೆ, ಅಲ್ಲಿವರೆಗೂ ನಿಮ್ ಬ್ರೇಕ್ ಇರಲ್ಲ? ಏನೂ ಇಲ್ಲ ರೀ. ಹೌದಾ? ಟಿಫನ್ ಮಾಡ್ಕೊಳ್ಳೋ ಟೈಮ್ ಇರಲ್ಲ, ಯಾಕಂದ್ರೆ ಅವತ್ತೆಲ್ಲ ಮೇಕಪ್ ಮಾಡ್ಕೊಂಡು ಬಣ್ಣ ಬೆಳ್ಕೊಂಡು ನಮ್ಮ ವೇಷ ಭೂಷಗಳನ್ನೆಲ್ಲ ಹಾಕೊಂಡು ಕುತ್ಕೋಬೇಕಲ್ಲ. ಅದು 8 ಗಂಟೆಗೆ ರೆಡಿ ಆಗ್ಬಿಡ್ಬೇಕಾಯ್ತು ನಾವು. ಏನು ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ವೀಕ್ ಎಂಡ್ ಆಗಿದ್ರಿಂದ ಹಾಲು ಇರ್ತಾ ಇರಲಿಲ್ಲ, ಕಾಫಿ ಇರ್ತಾ ಇರಲಿಲ್ಲ, ಏನು ಇರ್ತಾ ಇರಲಿಲ್ಲ. ಬರಗಾಲದ ತುದಿ ಶನಿವಾರ. ಅವತ್ತೇನ್ ಮಾಡ್ತಿದ್ವಿ, ಮೊಟ್ಟೆ ಎಲ್ಲ ಸ್ಟೋರ್ ಮಾಡಿ ಇವೆಲ್ಲ ಒಂದು ಸಿಸ್ಟಮ್ ತಂದಿದ್ದೆ. ರಾತ್ರಿನೇ ಇದು ಮಾಡೋಣ ಅಂತ. ಬರಗಾಲದಲ್ಲೂ ಪೌಷ್ಟಿಕಾಂಶ ಕೊಟ್ಟವ್ರು ನಾವೇ. ಮತ್ತಷ್ಟು ಮಾತಾಡೋಣ, ಒಂದು ಬ್ರೇಕ್ ತಗೊಂಡ್ಬಿಡೋಣ. ಬ್ರೇಕ್ ಆದ್ಮೇಲೆ ಪಬ್ಲಿಕ್ಸ್ ಒಂದಷ್ಟು ಕ್ವೆಶ್ಚನ್ ಇದೆ, ಅದು ನನ್ನ ಹತ್ರ ಇದೆ. ಅದೇನು ಅಂತ ಕೇಳ್ತೀನಿ, ಅವ್ರು 100% ಆನ್ಸರ್ ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ಮಾಡ್ಲೇಬೇಕಷ್ಟೇ. ಪಬ್ಲಿಕ್ ಕ್ವೆಶ್ಚನ್ಸ್ ನ ಕೇಳ್ತೀನಿ ಅಂದ್ರೆ ಪಬ್ಲಿಕ್ ಕಾಲ್ಸೇ ಇದೆ, ಆಮೇಲೆ ಮಾಡುವ್ರಂತೆ ನಿಮ್ ಕ್ವೆಶ್ಚನ್ಸ್. ಫಸ್ಟ್ ಕಾಲ್ಸ್ ತಗೊಳ್ಳಿ ಅಂತಿದ್ದಾರೆ. ಸೊ ಲೆಟ್ಸ್ ಗೋ ಫಾರ್ ಇಟ್. ಸುನಂದ, ಹಲೋ ಮೇಡಮ್. ನಮಸ್ತೆ ಮೇಡಮ್. ನನ್ ಜೊತೆ ಮಾತಾಡ್ಬೇಡಿ, ನೀವು ಮುರಳಿ ಜೊತೆಗೇನೆ ಮಾತಾಡಿ. ಕೊಡಿ ಮೇಡಮ್, ಮಾತಾಡಿ. ಸುನಂದ ಅವರೇ ನಮಸ್ಕಾರ. ನಮಸ್ತೆ ಸರ್. ನೀವು ಬಿಗ್ ಬಾಸ್ ಅಲ್ಲಿ ಇನ್ನು ಲಾಸ್ಟ್ ಇರ್ಬೇಕಾಗಿತ್ತು ಸರ್. ನೀವು ಹೊರಗೆ ಬಂದಿದ್ದು ತುಂಬಾನೇ ಶಾಕ್ ಆಯ್ತು ನಮಗೆ. ಸುನಂದ ಅವರೇ, ವೋಟ್ ಮಾಡದೆ ನಮ್ಮನ್ನ ಈಚೆ ಕಳಿಸ್ತವ್ರು ನೀವೇನೇನೆ. ಇವಾಗ ಹಿಂಗ್ ಕೇಳಿದ್ರೆ ಏನ್ ಮಾಡ್ಲಿ ಸುನಂದ ಅವರೇ? ವೋಟ್ ಮಾಡಿದೆ ಸರ್, ಬೇರೆಯವ್ರು ಮಾಡಿಲ್ಲಲ್ಲ ಸರ್. ಏನ್ ಮಾಡೋದು? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಮ್ನೆ ಹಂಗೆ ಕೇಳಿದೆ ಅಷ್ಟೇನೆ. ತುಂಬಾನೇ ಚೆನ್ನಾಗಿ ಆಟ ಆಡ್ತಾ ಇದ್ರಿ ಸರ್ ನೀವು. ಯಾರು ಆಡಲ್ಲ ಅಲ್ಲಿ, ಬೇರೆಯವರು ಅಂತವ್ರನ್ನ ಇಟ್ಕೊಂಡಿದಾರ ಅಲ್ಲಿ. ಏನ್ ಮಾಡೋದು ಸುನಂದ ಅವರೇ? ಸುನಂದ ಅವ್ರು ಎಲ್ಲಿಂದ ಫೋನ್ ಮಾಡ್ತಾ ಇದೀರಿ? ನಾವು ದೊಡ್ಡಬಳ್ಳಾಪುರದಿಂದ ಸರ್. ಒಂಚೂರು ಬಿಡಲ್ಲ ಸರ್, ನಾವು ಮಧ್ಯಾಹ್ನನು ನೋಡ್ತೇವಿ, ರಾತ್ರಿನೂ ನೋಡ್ತೇವಿ ನಿಮ್ ಪ್ರೋಗ್ರಾಮ್. ಹೌದೇನು? ಹೇಳಿ, ಏನ್ ಪ್ರಶ್ನೆ ಇತ್ತು ಸುನಂದ ಅವರೇ? ಏನಿಲ್ಲ, ಲಾಸ್ಟ್ ವರ್ಗು ಇರ್ಬೇಕಾಗಿತ್ತು, ನೀವೇ ವಿನ್ ಆಗ್ಬೇಕಾಗಿತ್ತು ಅಂತ ಆಸೆ ನಮ್ಗೆ. ವಿನ್ ಆಗ್ತೀನೋ ಬಿಡ್ತೀನೋ ಅಂತ ಏನು ಗೊತ್ತಿರಲಿಲ್ಲ, ಬಟ್ ಲಾಸ್ಟ್ ತನಕ ಇರ್ಬೇಕಾಯ್ತು ಅಂತ ನನಗೂ ಅನಿಸ್ತಾ ಇತ್ತು. ಯಾಕೆ ಈಚೆ ಬಂದೆ ಅಂತ ಇವ್ರಿಗೆ ಕೇಳ್ತಾ ಇದ್ದೀನಿ ಅವಾಗಿಂದ ನಾನು. ನೀವು ಚಾನಲ್ ಅವ್ರು ಹೇಳಿ. ಸುನಂದ ಅವ್ರು ಹೇಳ್ತಾರೆ ಅಂತ ಬಿಟ್ಟೆ ನಾನು. ಸುನಂದ ಅವ್ರು ಹೇಳ್ತಾರೆ ಅಂತ ಬಿಟ್ಟಿದ್ದೀನಿ. ಅಲ್ಲ, ಆಟ ಆಡದೆ ಇರೋವಂತವ್ರನ್ನ ಇಟ್ಕೊಂಡಿದಾರಲ್ಲ ಮೇಡಮ್ ಅಲ್ಲಿ. ಅಲ್ಲ, ಕೆಲವು ಆಟಗಳು ನನಗೂ ಬರಲ್ವಲ್ಲ ಮೇಡಮ್. ಬರಲ್ಲ, ಯಾಕೆ ಸರ್? ಜೀವನದಲ್ಲಿ ಯಾವ್ದು ಏನ್ ದೊಡ್ಡದೇನಿಲ್ಲ ಸರ್ ಜೀವನದಲ್ಲಿ ಮಾಡೋದು. ಥ್ಯಾಂಕ್ ಯು ಸುನಂದ ಅವರೇ. ಜನರನ್ನ ಫೂಲ್ ಮಾಡ್ಲಿಲ್ಲ ಮುರಳಿ ಅವರು, ಅದೇ ಖುಷಿ ಸುನಂದ ಅವರೇ. ಥ್ಯಾಂಕ್ ಯು ಕಾಲ್ ಮಾಡಿದಕ್ಕೆ. ಪ್ರಭಾಕರ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್. ಹಲೋ ಹಲೋ, ನಮಸ್ಕಾರ ಸರ್. ಪ್ರಭಾಕರ್ ಅವರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಹೇಳಿ ಪ್ರಭಾಕರ್. ಮುರಳಿ ಸರ್, ನಾನ್ ಪ್ರಭಾಕರ್, ಕಾಲ್ ಡ್ರೈವರ್ ಇಂದ. ಎಲ್ಲಿಂದ? ಕಾಲ್ ಡ್ರೈವರ್, ಮಲೇಶ್ವರಂ. ಓ ನಮಸ್ಕಾರ ಪ್ರಭು, ಹೇಳಪ್ಪ. ಕಂಗ್ರಾಚುಲೇಷನ್ ಸರ್ ದಿನ ಇದ್ದಿದ್ದಕ್ಕೆ. ನಮಸ್ಕಾರಪ್ಪ. ಹೆಂಗಿದೆ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆಯಪ್ಪ? ಓ, ಚೆನ್ನಾಗಿ ನಡೀತಾ ಇದೆ. ಹೆಂಗಿದ್ದಾರೆ? ವೈಫ್ ಎಲ್ಲ ಹೆಂಗಿದ್ದಾರೆ? ಎಲ್ಲಾ ಚೆನ್ನಾಗಿದ್ದಾರೆ ಸರ್. ತುಂಬಾ ಖುಷಿ ಆಯ್ತು. ವೆಲ್ ಪ್ಲೇಡ್. ಥ್ಯಾಂಕ್ ಯು ಪಾ. ಥ್ಯಾಂಕ್ ಯು ಪಾ. 50 ದಿನ ಇರ್ಬೇಕು ಅನ್ಕೊಂಡೆ, 77 ಡೇಸ್ ಇದ್ದೀರಾ. ವೆರಿ ಹ್ಯಾಪಿ. ಓಕೆ, ಥ್ಯಾಂಕ್ ಯು. ಸೂಪರ್. ಮತ್ತೆ ಸರ್ ಮತ್ತೆಲ್ಲ ನೀನ್ ಹೇಳ್ಬೇಕು. ಮಲ್ಲೇಶ್ವರಂ ಕಡೆಗೆ ಹಿಂಗೆ ಹೋಗ್ತಾ ಯಶವಂತಪುರದಿಂದ ಬರ್ತಾರೆ, ಸಿಗ್ತಾರೆ. ಥ್ಯಾಂಕ್ ಯು ಪ್ರಭಾಕರ್ ಕಾಲ್ ಮಾಡಿದಕ್ಕೆ. ಅವರು ಕಂಗ್ರಾಚುಲೇಷನ್ಸ್ ಹೇಳಿದ್ರು. ಅಂದ್ರೆ ವಿನ್ ಆದವ್ರಿಗೆ ಮಾತ್ರ ಕಂಗ್ರಾಚುಲೇಷನ್ ಹೇಳ್ಬೇಕು ಅಂತಿಲ್ಲ. ಸೊ ಅವ್ರ ಸಾಧನೆ ಅಷ್ಟು ದಿನದಲ್ಲಿ ಮಾಡಿದಾರಲ್ಲ, ಅಷ್ಟಕ್ಕೆ ಸಾಕು ಅಂತ. ನೀವು ನಮ್ಮ ಮನೆ ಹತ್ರ ಬಂದ್ ನೋಡಿದ್ರೆ ನಾನು ಹೆಚ್ಚು ಕಡಿಮೆ ವಿನ್ ಆಗ್ಬಿಟ್ಟಿದ್ದೀನಿ. ವಿನ್ ಆಗ್ಬಿಟ್ಟಿದ್ದೀನಿ. ಅದು ಹಂಗ್ ಫೀಲಿಂಗ್ ಕೊಟ್ಬಿಟ್ಟಿದ್ದಾರೆ. ಅದು ನಾನು ಹೇಳ್ದ ಫಸ್ಟ್ ಬಂದಾಗ ಅದೇ ಹೇಳ್ದೆ, ಆ ವಿನ್ ಹಂಗಾದ್ ವಿನ್ನೋದಕ್ಕಿಂತ ಹಿಂಗಾಗೋದು ಬಹಳ ದೊಡ್ಡತನ ಇದು ಅಂತ. ಯಾಕಂದ್ರೆ ವಿನ್ ಮಾಡಿಸಿದ ಅವರಲ್ವಾ ಮೇಡಮ್? ಅಲ್ಲ, ಅವರೇ ಅಲ್ವಾ ಕೊನೆವರೆಗೂ ಕರ್ಕೊಂಡು ಹೋಗೋದು. ಓಕೆ, ಬಳ್ಳಾರಿಯಿಂದ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಮನೋಹರ್, ಹೇಳಿ, ಏನ್ ಇಷ್ಟ ಆಯ್ತು ಮುರಳಿ ಅವರ ಪರ್ಫಾರ್ಮೆನ್ಸ್ ಅಲ್ಲಿ? ಮೇಡಮ್ ಏನಿಲ್ಲ ಮೇಡಮ್, ಸೈಲೆಂಟ್ ಆಗಿ ಎಲ್ಲ ಟಾಸ್ಕ್ಗಳು ಇದು ಮಾಡ್ತಿದ್ರಲ್ಲ ಅವರು, ಹಂಗಾಗಿ ಅದು ಬಹಳ ಇಷ್ಟ ಆಗಿತ್ತು ಮೇಡಮ್ ನಮಗೆ. ಪ್ರಭಾಕರ್ ನಮಸ್ಕಾರ. ಏನ್ ಮಾಡ್ಕೊಂಡಿದ್ರಿ ಪ್ರಭಾಕರ್? ನೀವು ಪ್ರಭಾಕರ್ ಮಾತಾಡ್ರಿ. ಮನೋಹರ್ ಮಾತಾಡ್ರಿ. ಬಳ್ಳಾರಿಯಿಂದ ಸರ್, ಹೂವಿನಡಗಲಿ. ಹೂವಿನಡಗಲಿನಾ? ಹಾ ಸರ್. ಮತ್ತೆ ಇನ್ನೇನ್ ಸಮಾಚಾರ? ನೋಡಿದ್ರ ಪ್ರೋಗ್ರಾಮ್ ಎಲ್ಲ? ಸರ್ ಡೈಲಿ ನೋಡ್ತೀನಿ ಸರ್, 2 ಟೈಮ್ ಸರ್. 8 ಗಂಟೆ ಒಂದ್ಸರಿ, ಮತ್ತೆ 10:30 ಒಂದ್ಸರಿ ಸರ್. ಚೆನ್ನಾಗಿ ಆಟ ಆಡದ್ನಾ? ಚೆನ್ನಾಗಿ ಆಡ್ತೀರಿ ಸರ್. ಇನ್ನೊಂದು 3 ವಾರ ಇದ್ದಿದ್ರೆ ಏನೋ ಆಗ್ತಿತ್ತು ಸರ್. ನೋಡ್ರಿ, ಓಡಿಸ್ಬಿಟ್ರು. 3 ವಾರ ಇಟ್ಕೊಳ್ಳಿಲ್ಲ, ಇನ್ 2 ವಾರ ಇಟ್ಕೊಂಡಿದ್ರೆ ಸಾಕಾಗ್ತಿತ್ತು. ಅಲ್ಲ ಸರ್, ಏನ್ ಮಾಡೋದು? ನಿಮ್ ಮನೇಲಿ ಟಿವಿಲಿ ಬರುವಂತ ಯೋಗ ನಮ್ಗೆ ಇಲ್ವಲ್ರಿ ಮನೋಹರ್? ಅಲ್ಲ ಸರ್, ಸೈಲೆಂಟ್ ಆಗಿ ಇದ್ಕೊಂಡೆ ಎಷ್ಟು ದಿನ ಬಂದ್ರಿ. ಇನ್ನು 3 ವಾರ ಸರ್ ಇದ್ದಿದ್ದು ಅಷ್ಟೇ. ಇರ್ಲಿ ಬಿಡಿ, ಸುದೀಪ್ ಅವ್ರ ಹತ್ರ ಮಾತಾಡ್ಬಿಟ್ಟು ಇನ್ನೊಂದ್ಸರಿ ಹೋಗಿ ಪ್ರಯತ್ನ ಪಡ್ತೀನಿ. ಎಲ್ಲಿ ಮಾತಾಡ್ತೀರಾ ಸರ್, ಅವ್ರು ಫುಲ್ ಬಿಜಿ ಇರ್ತಾರಲ್ಲ ಸರ್. ಹೌದಪ್ಪ, ಎಲ್ಲರೂ ಬಿಜಿ ಇದಾರೆ. ಏನೋ ಇಷ್ಟು ಇರೋ ದಿನ ಚೆನ್ನಾಗಿ ಆಡಿದೀವಿ ನೋಡಿ. ನೀವು ಅಲ್ಲಿಂದ ನಮಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದೀರಾ ಅಂದ್ರೆ ಥ್ಯಾಂಕ್ ಯು ಮನೋಹರ್ ಕಾಲ್ ಮಾಡೋದಕ್ಕೆ. ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ ಮುರಳಿ ಅವ್ರ ಜೊತೆ ಮಾತಾಡ್ಲೇಬೇಕು ಅಂತ. ಸೊ ನೆಕ್ಸ್ಟ್ ಕಾಲರ್ ಗುರುನಾಥ್. ಹಲೋ ಗುರುನಾಥ್.
ಮೇಡಮ್ ನಮಸ್ಕಾರ ಮೇಡಮ್. ಹಾ ಹೇಳಿ ಮೇಡಮ್ ನಮ್ಮ ಹೆಸರು ಗುರುರಾಜ್ ಅಂತ ಹೇಳಿ ನಾವು ಗುರುರಾಜ್ ಬ್ಯಾಟನ್ಪುರ ಟ್ರಾಫಿಕ್ ಹಾ ಪೊಲೀಸ್ ಗುರು ಹೇಳಿ. ಗುರುರಾಜ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ ಜೊತೆ ಮಾತಾಡೋದಕ್ಕೆ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ರೀ ಸರ್ ಇಷ್ಟು ಅದ್ಭುತವಾಗಿ ಆಡಿದ್ರಿ ಆಟ ಅಂದ್ರೆ ಸೂಪರ್ ಆಗಿ ಆಟ ಆಡಿದ್ದೀರಾ. ನಿಮ್ ವ್ಯಕ್ತಿತ್ವನ ನೀವೆಲ್ಲಿ ಕಳ್ಕೊಳ್ಳಿಲ್ಲ. ನಮ್ಗೆ ತುಂಬಾ 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 ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು ಗುರುರಾಜ್ ಅವರೇ ಕಾಲ್ ಮಾಡಿದಕ್ಕೆ. ಲೀಲಾ ಕಾಲ್ ಮಾಡಿದ್ದಾರೆ. ಹಲೋ ಮೇಡಮ್. ಹಲೋ ನಮಸ್ತೆ ಆಂಟಿ. ಓಕೆ ಪುಟಾಣಿ ಧಾರವಾಡದಿಂದ ಕಾಲ್ ಮಾಡಿದ್ದಾರೆ. ಲೀಲಾ ಏನ್ ಇಷ್ಟ ಆಯ್ತು? ಮುರಳಿ ಅವರಿದ್ದಾರೆ, ಅವ್ರ ಜೊತೆಗೆ ಮಾತಾಡಿ. ಹಲೋ ಮುರಳಿ ಸರ್ ನಮಸ್ತೆ. ನಮಸ್ಕಾರ ಲೀಲಾ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಿ? ನಾ ಸಪಾಸ್ಪಿ ಕಾಮರ್ಸ್. ಹೌದೇನ? ಹಾ ರೀ. ಎಲ್ರಿ ಧಾರವಾಡದಲ್ಲಿ ನಿಮ್ಮ ಮನಿ? ಅಣ್ಣಿಗೇರಿ ಒಳಗ್ರಿ. ಅಣ್ಣಿಗೇರಿ ನೀನು? ಹಾ ಲೀಲಾ ಅಲ್ಲ ನೀಲಾ. ಹೌದಾ ಲೀಲಾ ಅವ್ರೆ, ಮತ್ತ ಇನ್ನೇನ್ ಸಮಾಚಾರ? ಕಾರ್ಯಕ್ರಮ ನೋಡಿದ್ರೇನ? ಒಂದ್ ದಿನ ಮಿಸ್ ಮಾಡಲ್ರಿ ನಾವು. ಮಸ್ತಾಗ ಆಟ ಆಡಿದ್ನಿ ನಾನು. ಸೂಪರ್. ಆದ್ರೆ ಸೈಲೆಂಟ್ ಹಾಕಿರ್ತಿದ್ರಿ ಸರ್. ಏನ್ ಮಾಡೋದ್ರಿ, ಸುಮ್ನೆ ಆಡಕ್ ಆಗ್ತದೇನ್ರಿ ನಾಟಕನ? ಅವ್ರ ಜಗಳ ಮಾಡತ್ರ ನೀವ್ ಬಿಡಿಸ್ಬೇಕಲ್ರಿ. ಬಿಡ್ಸಂಗೂ ಇಲ್ರಿ, ಬಿಡ್ಸಿದ್ರ ಇವ್ರಿಗೇನ ಒಳಗೈತ್ರಿ, ಸುಮ್ನೆ ಬಿಡ್ಸಕತ್ತಾರ ಅಂತಾರ್ರಿ ಅವ್ರ. ಹೌದಾ? ಸುಮ್ನೆ ಹಿಂಗೆ ನೋಡ್ಕೊಂಡ ಇರ್ಬೇಕ, ಮಧ್ಯದಲ್ಲಿ ನಾವ್ ಬಾಯಕಂಗಿಲ್ರಿ ಅಲ್ಲಿ. ಒಂದ್ಸತಿ ಯಾರು ಬಿಗ್ ಬಾಸ್ ಮನಿ ಒಳಗ್ ಹೋಗ್ಬೇಕಂತ ಆಸೆ ಐತ್ರಿ. ಆಯ್ತು ಬರ್ರಿ, ಮುಂದ್ಸರಿ ಕರ್ಕೊಂಡ್ ಹೋಗ್ತೀನ್ರಿ. ಧನು ಅಣ್ಣ ಹಂಗೆ ನನ್ ಫೇವ್ರೇಟ್ ಧನು ಅಣ್ಣ ನೀವ್. ಹೌದೇನ್ರಿ? ಆಯ್ತು, ಧನರಾಜ್ಗೂ ನಿಮ್ ಫೋನ್ ನಂಬರ್ ಕೊಡ್ತೀನ್ರಿ, ಅವ್ರು ಕೂಡ ಮಾತಾಡ್ರಿ ಆಮೇಲೆ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ನೀಲಾ, ಥ್ಯಾಂಕ್ ಯು. ಲಕ್ಷ್ಮಣ್ ಕಾಲ್ ಮಾಡಿದ್ದಾರೆ. ಹಲೋ ನಮಸ್ಕಾರ ಲಕ್ಷ್ಮಣ್ ಅವ್ರಿಗೆ. ಹಲೋ ಮೇಡಮ್. ನಮಸ್ಕಾರ ಮೇಡಮ್. ಓಕೆ ಮಾತಾಡಿ. ಮುರಳಿ ಅವರಿದ್ದಾರೆ. ಲಕ್ಷ್ಮಣ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಲಕ್ಷ್ಮಣ್ ಅವ್ರೆ, ಏನಾದ್ರು ಪ್ರಶ್ನೆ ಐತಾ? ಆಟ ಎಲ್ಲ ನೋಡಿದ್ರಾ? ಹಾ ಸರ್ ಸೂಪರ್ ಆಗಿ ನೋಡಿದ್ವಿ ಸರ್. ಸರ್ ಚೆನ್ನಾಗಿ ಆಡಿದ್ರಿ. ತಾವು ಏನೋ ಲಾಸ್ಟ್ ಟೈಮ್ ಫೈನಲ್ ಗೆ ಬರ್ಬೇಕಾಗಿತ್ತು. ಏನ್ ಮಾಡ ಸರ್, ನೀವ್ ಎಷ್ಟ್ ಸರಿ ಹೇಳಿ ಅವ್ರಿಗೆ, ಎಷ್ಟ್ ಸರಿ ಮೆಸೇಜ್ ಮಾಡಿ ವೋಟ್ ಮಾಡಿದ್ರಿ ನೀವು? ಹಾ ಸರ್ ನಾವ್ ಒಂದು 50 ಸಾವಿರ ಮಾಡಿದ್ವಿ ಸರ್. ಅಯ್ಯೋ ಥ್ಯಾಂಕ್ ಯು ಪಾ. ಯಾಕಂದ್ರೆ ನೋಡಿ, ನೀವ್ಯಾರು ಗೊತ್ತಿರಲ್ಲ, ನಾವ್ಯಾರು ನಿಮ್ಗೆ ಗೊತ್ತಿರಲ್ಲ, ಆದ್ರೂ ಕೂಡ ನಿಮ್ಮ ಸಮಯ, ನಿಮ್ಮ ಹಣವನ್ನ ವ್ಯಯ ಮಾಡಿ ನಮಗೋಸ್ಕರ ಖರ್ಚು ಮಾಡಿದಿರಿ. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಕಾಲ್ ಮಾಡಿದಕ್ಕೆ. ಗೀತಾ ಮೈಸೂರಿನಿಂದ. ಹಲೋ ಮೇಡಮ್. ಹಲೋ ಮೇಡಮ್ ನಮಸ್ಕಾರ. ನಾನ್ ಮೈಸೂರಿಂದ ಗೀತಾ ಮೇಡಮ್ ಅಂತ. ಓಕೆ ಗೊತ್ತಾಯ್ತು. ಮುರಳಿ ಅವ್ರ ಜೊತೆ ಮಾತಾಡ್ಬೇಕು ಮೇಡಮ್. ಡೆಫಿನೆಟ್ಲಿ ಅವ್ರ ಜೊತೆಗೆ ಮಾತಾಡೋದು, ಮಾತಾಡಿ. ನಮಸ್ಕಾರ ಗೀತಾ ಅವರೇ, ಹೇಳಿ ಮೇಡಮ್. ನಮಸ್ಕಾರ ಮುರಳಿ ಸರ್. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಫೈನಲಿಸ್ಟ್ ಆಗ್ಬೇಕು ಅಂತ ನಾನ್ ದಿನಾ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ. ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಥ್ಯಾಂಕ್ ಯು. ತುಂಬಾ ವ್ಯಕ್ತಿತ್ವ ಉಳಿಸ್ಕೊಂಡಿದೀರಾ ನೀವು. ಥ್ಯಾಂಕ್ ಯು. ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತುಂಬಾ ಸಂತೋಷವಾದ ನಿಮ್ಮನ್ನ ಬೀಳ್ಕೊಡುಗೆ ಏನೋ ಚೆನ್ನಾಗಿ ಮಾಡಿದ್ರು ಸುದೀಪ್ ಸರ್. ಆದ್ರೂ ನನ್ಗೆ ನೀವು ಫೈನಲಿಸ್ಟ್ ಆಗೇ ಇರ್ಬೇಕಾಗಿತ್ತು ಅಂತ. ನಿಮ್ಮ ವಯಸ್ಸು ಒಂದ್ ಚಾನ್ಸ್ ಕುಕಿಂಗ್ ಕೊಡ್ಬೇಕಾಗಿತ್ತು. ನಾವು ಕಾತರವಾಗಿ ನೋಡ್ಬೇಕು ಅನ್ನಿಸ್ತಾ ಇತ್ತು ನಿಮ್ ಇಬ್ರು ಪೇರ್ನ. ಗೀತಾ ಅವ್ರೇ, 5 ವರ್ಷ ನಾನು ನಮ್ಮ ವೈಫ್ ಅಡಿಗೆ ಮಾಡಿರೋದು ಕರ್ನಾಟಕ ಅಲ್ಲ, ಪ್ರಪಂಚದ ಅರ್ಧ ಜನ ನೋಡ್ಬಿಟ್ಟಿದ್ದಾರೆ. ತಿರ್ಗಾ ಬಿಗ್ ಬಾಸ್ ಮನೆ ಅಡಿಗೆ ಮಾಡ್ತೀರಿ? ಹೌದು, ಬಿಗ್ ಬಾಸ್ ಅಲ್ಲಿ ಮಾಡ್ಬೇಕಾಗಿತ್ತು ಅಡಿಗೆ ನೀವಿಬ್ರು. ನನ್ಗೆ ಅದು ತುಂಬಾ ಇಷ್ಟ ಆಗ್ತಿತ್ತು. ಏನ್ ಮಾಡೋದು, ಬಿಗ್ ಬಾಸ್ ಜನತೆಗೂ ನಿಮ್ ಮಾವನ್ ಮನೆ ಮೈಸೂರಲ್ವೇ? ಮೈಸೂರು ಜನತೆ ಎಲ್ಲಾ ಇಷ್ಟ ಪಡ್ತಾ ಇದ್ರು. ನಿಮ್ ಕೈಲಿ ಒಗ್ಗರಣೆ ಹಾಕ್ಸಿ ನಮ್ಮ ಸುಚಿತ್ರಾ ಮೇಡಮ್ ಕೈಲಿ ತಿರ್ಗಿಸೋ ತರ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಇರ್ತಿತ್ತು ಸರ್. ಸುಚಿತ್ರಾ ಅವ್ರ ಅಡಿಗೆ ತಿನ್ನೋ ಯೋಗ ಬಿಗ್ ಬಾಸ್ ಮನೆಯವ್ರಿಗೆ ಇಲ್ಲ ಮೇಡಮ್. ಓಕೆ ಗೀತಾ ಅವರೇ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ಗಂಡ ಹೆಂಡತಿ ಇಬ್ರು ಅಡಿಗೆ ಮಾಡ್ಬೇಕಿತ್ತು ಅಂತ ಜನ ಕಾತರದಿಂದ ಕಾಯ್ತಾರೆ. ಕಂಟೆಂಟ್ ಎಲ್ಲ ಮುಂಚೆನೆ ಕೊಟ್ಬಿಟ್ಟಿದ್ರೆ ಬಿಗ್ ಬಾಸ್ ಅವ್ರು ಮಾಡಿಸ್ತಿದ್ರು ಏನೋ. ಮಾಡಿಸ್ತಿದ್ರು, ಅವ್ರಿಗೆ ತಿಳ್ಕೊಳ್ಬೇಕು ಮೇಡಮ್. ನಾವು ಕೊಡೋದಲ್ಲ, ನಮ್ಮನ್ನ ಒಳಗಡೆ ಕರಿತೀವಿ ಅಂದ್ರೆ ನೀವು ಕೊಡೋದು ಅಂತಲ್ಲ, ಜನರ ಬೇಡಿಕೆಗಳೇನಿದೆ, ಬೇಡಿಕೆಗಳ ಜೊತೆಗೆ ನಮ್ಮ ಹಿನ್ನೆಲೆ ಕೂಡ ತಿಳ್ಕೊಂಡ್ ಮಾಡ್ಬೇಕಾಗುತ್ತೆ. ನೋಡಿ ಎಷ್ಟು ಅವ್ರಿಗೆ ನಾವು ಯಾರು ಅಂತ ಗೊತ್ತಿರೋದಿಲ್ಲ. ಇದೇ ನಾನು ಹೇಳಿದ್ದು, ಈ ಮಜಾ ಪಡ್ಕೊಂಬರೋದು ತುಂಬಾ ಕಡಿಮೆ ಜನ. ಆ ಮಜಾ ನಾವು ಪಡ್ಕೊಂಬರಿದೀವಿ ಅಂತ ಹೇಳಕ್ ನಮ್ಗೆ ಸ್ವಲ್ಪ ಹೆಮ್ಮೆ. ಕಾಲರ್ ಮೇಲೆ ಓಕೆ, ಇನ್ನು ಕಾಲರ್ ಜೊತೆ ಮಾತಾಡೋಣ. ನನ್ನ ಪ್ರಶ್ನೆಗಳು ಹಂಗೆ ಪೆಂಡಿಂಗ್ ಉಳ್ಕೊಂಡ್ಬಿಡ್ತಪ್ಪ. ಇರ್ಲಿ ಪರವಾಗಿಲ್ಲ, ಅವ್ರ ಪಬ್ಲಿಕ್ಗೆ ಕನೆಕ್ಟ್ ಆಗ್ಬೇಕಾಗಿರೋದು. ಒಂದಷ್ಟು ಜನರ ಹೆಸರು ಹೇಳ್ತೀನಿ. 1 ಲೈನ್ 1 ವರ್ಡ್ ಆನ್ಸರ್ ಅಲ್ಲ, ಎಷ್ಟು ಬೇಕಾದ್ರೂ ಹೇಳ್ಬೋದು ಅವರು, ಬಟ್ ಆನ್ಸರ್ ಮಾಡ್ಲೇಬೇಕು. ಎಸ್ ಮೇಡಮ್. ಆಂಡಿ ಒಳ್ಳೆ ಹುಡುಗ, ಸ್ವಲ್ಪ ಕೆಟ್ಟ ಬುದ್ಧಿ. ಇದು 1 ವರ್ಡ್ 1 ಲೈನ್ ಹಿಂಗೆ ಹೇಳಲಿಲ್ಲಪ್ಪ ನಾನು. ಒಂದೇ ವರ್ಡ್ ಹಿಂಗೆ ಹೇಳೋದು ಮೇಡಮ್. ಒಂದು 2-3 ಎಕ್ಸಾಂಪಲ್ ಹೇಳಿ ಅನ್ಲಿಲ್ಲ ನಾನು. ಡೀಟೇಲ್ ಆಗಿ ಹೇಳ್ಬೋದು. ಡೀಟೇಲ್ ಆಗಿ ಹೇಳ್ಬೋದಾ? ಒಳ್ಳೆ ಹುಡುಗ ಅಲ್ಲೆಲ್ಲ ಅಲ್ಲಿ 13 ಇವಾಗ ಎಷ್ಟು ಜನ ಹೇಳಿದಾರೆ, ನಮ್ಮ ಎಷ್ಟು ಜನ ಇದ್ವಿ, ನಮ್ಮಲ್ಲಿ ಯಾರು ಕೆಟ್ಟವ್ರನ್ನ ಕರ್ಕೊಂಡ್ಬಂದು ಎಲ್ಲೂ ಹಾಕಿಲ್ಲ ಮೇಡಮ್. ಎಲ್ಲ ತುಂಬಾ ಒಳ್ಳೆಯವರು. ಅಂದ್ರೆ ಏನಂದ್ರೆ
ಒಂದೊಂದು ಜಾಗದಿಂದ ಬಂದಿದ್ದಾರೆ. ಒಬ್ಬರು ಒಂದು ಫೀಲ್ಡಿಂದ ಬಂದಿದ್ದಾರೆ. ಅವರವರ ವ್ಯಕ್ತಿತ್ವಗಳಲ್ಲಿದೆ. ಬಟ್ ಎಲ್ರಿಗೂ ಆಟನ ಗೆಲ್ಲಬೇಕು ಅಂತಿದೆ. ಆಟ ಗೆಲ್ಲಬೇಕು ಅಂದಾಗ ಆಯ್ಕೊಳ್ಳುವಂಥ ಮಾರ್ಗಗಳು ಯಾವುದಿದೆ ಅದು ಅವ್ರ ವ್ಯಕ್ತಿತ್ವನ ಗೊತ್ತಾಗುತ್ತೆ. ಆದರೆ ಅದು ಅಷ್ಟಕ್ಕೆ ಮಾತ್ರ ಸೀಮಿತ ಇರುತ್ತೆ ಅಂತ ಅನ್ಕೊಳ್ಳಂಗಿಲ್ಲ. ಹೊರಗಡೆನೂ ಹಂಗೆ ಇರ್ಬೋದು ಏನೋ, ಅದೆಲ್ಲ ನಮ್ಗೆ ಜಾಸ್ತಿ ಗೊತ್ತಿರಲ್ಲ. ಆ ಸ್ಥಳದಲ್ಲಿ ಆ ಕ್ಷಣಕ್ಕೆ ಅವ್ರು ಏನು ಮಾಡ್ತಾರೋ ಅದರಿಂದ ಅವ್ರ ವ್ಯಕ್ತಿತ್ವಗಳು ಹೊರಗಡೆ ಬರ್ತಾ ಹೋಗುತ್ತೆ. ಅವನೇನು ಒಳ್ಳೆ ಹುಡುಗನೇ, ಓದಿದ್ದಾನೆ, ಕಷ್ಟಪಟ್ಟಿದ್ದಾನೆ, ಎಲ್ಲ ಮನೇಲಿತ್ತು, ಎಲ್ಲ ಅವ್ರ ತಂದೆ ಪಾಪ ಆರ್ಮಿಲಿ ಇರೋವಂಥವ್ರು ಹಿಂಗೆ ಚೇಷ್ಟೆ ಮಾಡ್ತಾನೆ. ಪಾಪ ಅವ್ರ ಅಪ್ಪ ಏನು ಹೇಳ್ಕೊಟ್ಟಿರ್ತಾರೆ, ಅವ್ರ ಅಮ್ಮ ಹೇಳ್ಕೊಟ್ಟಿರ್ತಾರೆ, ಅವ್ರು ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ ಅವ್ರ ಅಪ್ಪ ಅಮ್ಮ ಇಲ್ಲ ಅಷ್ಟೊಂದು ಒಳ್ಳೆಯವರು ಅವರು. ಇವ್ರು ಹಿಂಗೆ ಮಾಡಿದಾಗ ಅವ್ರು ಏನು ಮಾಡ್ಕೊಳ್ತಾರೆ ಕೇಳಿದ್ರೆ, ಸರ್ ನಾನು ಗೆದಿಲೇಬೇಕು ಸರ್, ನನ್ನ ಲೈಫಲ್ಲಿ ತುಂಬ ಸೋತ್ಬಿಟ್ಟಿದ್ದೀನಿ ಸರ್, ಏನಾದ್ರು ಮನೆ ಗೆದಿಬೇಕು ಸರ್ ಅಂತಾನೆ. ಅವನೊಬ್ಬನೇ ಬರ್ಬೇಕಾದ್ರೆ ಓ ಅಂತ ಹೇಳ್ತಾ ಇದ್ದಾನೆ. ಯಾರಿಗೂ ಹತ್ತಿದ್ದಿಲ್ಲ ಅವನು ಮಹಾಪ್ರಚಂಡ. ಅವನು ಹೇಳ್ತಾನೆ, ಇಲ್ಲ ಸರ್ ಬರ್ಬೇಕಾದ್ರೆ ಓ ಅಂತ ಹೇಳ ಕಡೆ ಸ್ವೀಟ್ ತಿನ್ಸ್ಬಿಟ್ಟು ಬಂದೆ ನಾನು. ಪಾಪ ಅವನು ವಿಷನ್ ತಪ್ಪಾಗಬಾರ್ದಲ್ವಾ. ಆವಾಗ ನಾವು ಅವನ್ನ ಸರಿ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲೋ ತಪ್ಪಾಗ್ಬಿಡ್ತೀವಿ. ಎಲ್ಲ ಗೆಲ್ಬೇಕು ಅಂತ ಬಂದಿದ್ರೆ ಹಂಗೆ ಹೇಳ್ತಾ ಬನ್ನಿ, ಆಮೇಲೆ ಹೇಳ್ತಾ ಹೋಗ್ತೀನಿ ನಾನು. ಧನ್ರಾಜ್ ನೋಡಿ, ಅವನು ಪಾಪ ಬದುಕಿನಲ್ಲಿ ಇನ್ನ ಬದುಕೇ ಕಟ್ಕೊಳಕ್ಕಾಗಿಲ್ಲ. ಮದುವೆ ಆಗಿ 6 ವರ್ಷ ಆಗಿದೆ, ಕೆಲಸ ಇಲ್ಲ, ಇನ್ನು ಒಳ್ಳೆ ಕೆಲಸ ಸಿಕ್ಕಿಲ್ಲ, ಒಳ್ಳೆ ಅಂದರೆ ಬ್ರೇಕ್ ಸಿಕ್ಕಿಲ್ಲ, ಕೆಲಸ ಮಾಡ್ಕೊಳ್ತಾರೆ ಜೀವನಕ್ಕೆ. ಸರ್ ನಂಗೆ ಇಷ್ಟು ಸಂಪಾದನೆ ಆದರೆ ಸಾಕು ಸರ್ ಅಂತ ಮಾತಾಡ್ತಾ ಇದ್ದಾನೆ ನನ್ನ ಜೊತೆಗೆ. ಅಂದರೆ ತುಂಬ ಕಷ್ಟದಲ್ಲಿದ್ದಾನೆ, ಬ್ರೇಕ್ ಸಿಗ್ಬೇಕು ಅವ್ರಿಗೆಲ್ಲ. ಯಾಕಂದ್ರೆ ಎಲ್ಲೋರು ಹೇಳ್ತಿದ್ದಿಲ್ಲ, ಯಾರು ಇವ್ನು ಕೆಟ್ಟವನು, ಇವ್ನು ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ತಪ್ಪಾಗ್ಬಿಡ್ತೀನಿ. ಎಲ್ಲರೂ ಅವ್ರ ಫೀಲ್ಡಲ್ಲಿ ಬಂದಿದ್ದಾರೆ, ಎಲ್ರಿಗೂ ಕಪ್ನಾಗ ಗೆದಿಬೇಕು, ಎಲ್ಲರೂ ಜಾಸ್ತಿ ದಿನ ಇರಬೇಕು, ನಾನು ಈಚೆ ಅಂದರೆ ಅವ್ರು ಎಷ್ಟು ಕನಸುಗಳು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನಗೊಂದು 2-3 ಸರಿ ಅಯ್ಯೋ ಏನ್ಕೋ ಇಷ್ಟೊಂದು ಕನಸು ಕಾಣ್ತೀರಾ, ಹಂಗೆಲ್ಲ ಇಲ್ಲಪ್ಪ ಪ್ರಪಂಚ ಅನ್ಕೊಂಡು ಈಚೆ ಬಂದ್ಬಿಡ್ತಿದ್ದೆ. ಅವನು ನಮ್ಮ ಆನಂದ ಅಂತ ಒಂದು ಹುಡುಗ ಇದ್ದ, ಕಂಡಕ್ಟರ್ ಆಗಿದ್ದ. ಅವನು 5ನೇ ವಾರ 4ನೇ ವಾರ ಎಲಿಮಿನೇಟ್ ಆದ. ಇವರೆಲ್ಲ ಹೇಳ್ಕೊಡ್ತಾರೆ ಅವರು, ಇನ್ನೇನು ಆನಂದ ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಜನ ನೀನು ಬಿಡಲ್ಲ, ನೀನೇನು ಟಿಕೆಟ್ ಅರಿಯೋಕ್ಕಾಗತ್ತಾ, ಈ ಆಫೀಸ್ಗೆ ಹಾಕ್ಸ್ಕೊಂಬಿಡು, ನೀನು ಹೆಂಗೆ ಹೋಗ್ಬಿಡ್ತೀವ, ನೀನು ಎಲ್ಲೋ ಹೊಟ್ಟೋದೇ ಕಣ್, ಹಿಂಗೆಲ್ಲ ಹೇಳ್ತಾ ಇದ್ರು. ಅವರೆಲ್ಲ ಅಷ್ಟು ವಿಷನಲ್ಲಿ ಇದ್ದಾರೆ ಒಳಗಡೆ. ನಾವು ಈಚೆ ಬಂದ ತಕ್ಷಣ ರೆಡ್ ಕಾರ್ಪೆಟ್ ಹಾಕಿ ಎಲ್ಲ ಕಾಯ್ತಾ ಇರ್ತಾರೆ, ಏನು ಹಿಂಗೆಲ್ಲ ತೊಗೊಂಡೋಗ್ಬಿಡ್ತಾರೆ, ನಾವು ಇಲ್ಲೋಟೋಗ್ತೀವಿ ಅನ್ನೋದೆಲ್ಲ. ಅದು ನಾವು ಹೇಳಿದ್ರೆ ತಪ್ಪಾಗ್ಬಿಡ್ತಿತ್ತು. ನಾನು ಹೇಳ್ತಾ ಇದ್ದೆ, ಜೀವನ ಹಂಗಿಲ್ರಪ್ಪ, ಜೀವನ ಬೇರೆ. ನಾನು ತಿರ್ಗಾ ನಿನ್ನೆ ಫೋನ್ ಮಾಡಿದೆ ಹುಡುಗನಿಗೆ, ಆನಂದಿಗೆ, ಲವ್ ಏನೋ ಮಾಡ್ತಿದ್ಯಾ, ಅವನಿನ್ನ ಕೆಲ್ಸಕ್ಕೆ ಹೋಗಿಲ್ಲ ಲೆಕ್ಕಾಕಿ. ಎಷ್ಟು ತಪ್ಪಾಗುತ್ತೆ ನೋಡಿ ಜೀವನದಲ್ಲಿ. ಇದೊಂದು ಆಟ ಆಡ್ ಬಂದಿದೀವಿ, ಜನ ಇನ್ಯಾವತ್ತೂ ಅದನ್ನ ಪಶ್ಚಾತ್ತಾಪ ಪಡ. ನಾನು ಹೇಳಿದೆ, ಮುಚ್ಕೊಂಡು ಫಸ್ಟ್ ಕೆಲ್ಸಕ್ಕೆ ಹೋಗಪ್ಪ, ನೀನು ಅದಕ್ಕೆಲ್ಲ ಇರೋದು ಹೋಗು ಅಂದೆ. ಇವ್ರಿಗೇನೇನೋ ತಲೆ ಇರುತ್ತೆ, ಹಂಗೆಲ್ಲ ಇಲ್ಲ, ಜೀವನ ಹಂಗಿಲ್ಲ. ಅದೇ ಹೇಳ್ತಾ ಇದೀನಿ, ಗೆದ್ದ ತಕ್ಷಣ ನೀವು ಬರೋದು ಬೇರೆ, ಗೆದ್ಕೊಂಡ್ ಬರೋದು ಬೇರೆ ಅಂತ ಹೇಳ್ತಾ ಇರ್ತೀನಿ ಯಾವಾಗ್ಲೂ ನಾನು. ಕವಿತಾ ಗೌಡ ಏನಾದ್ರೂ ಮಾಡಿ ಗೆಲ್ಲಲೇಬೇಕು, ನಾನು ಇದೀನಿ ಈ ಆಟನ ಗೆದ್ಬಿಡ್ಬೇಕು, ಏನಾದ್ರೂ ಪರವಾಗಿಲ್ಲ, ಏನ್ ಅನ್ಕೊಂಡ್ರು ಪರವಾಗಿಲ್ಲ ಅನ್ನೋ ತರ ಇದಾರೆ ಅವರು. ರಾಕೇಶ್ ಗುಡ್ನೆಸ್, ಗುಡ್ ಮಿಲ್ಕ್, ಜೊತೆಗೆ ಸಮಯ ಸಾಧಕರು ಇಲ್ಲ ಮಟ್ಟದಲ್ಲಿ ಅನ್ಸ್ಬಿಡುತ್ತೆ. ಅವ್ರಿಗೆ ಬೇಜಾರಾದ್ರೂ ಪರವಾಗಿಲ್ಲ ಅನ್ಸ್ಬಿಡುತ್ತೆ, ಏನಿಗೆ ಬೇಕಾಗಿತ್ತು ಇವೆಲ್ಲ ಅನ್ಸುತ್ತೆ. ಅಲ್ಲಿ ಬೇರೆಯವ್ರು ಬಂದು ಬಣ್ಣ ಬೆಳಿತಾ ಇಲ್ಲ ನಿಮ್ಗೆ, ಬಣ್ಣ ನಿಮ್ಮ ಮುಖಕ್ಕೆ ಬೇರೆಯವ್ರು ಬೆಳಿತಾ ಇಲ್ಲ, ಅಲ್ಲಿರೋದ ತಗೊಂಡು ನೀವು ಹಚ್ಕೊಳ್ತಾ ಇದ್ದೀರಾ. ನಿಜವಾಗ್ಲೂ ಹಚ್ಕೊಳ್ತಾ ಇದ್ದಾರೋ, ಜನಕ್ಕೆ ತೋರ್ಸಕ್ ಹಚ್ಕೊಳ್ತಾ ಇದ್ದಾರೋ, ಬೇಕಂತ ಇಲ್ಲಿ ಹೋದ ತಕ್ಷಣ ಹಚ್ಕೊಂಡ್ಬಿಟ್ಟು ಮನೇಲೋಗಿ ತೊಳ್ಕೊಂಬೋಣ ಅಂತ ಮಾಡ್ತಾ ಇದ್ದಾರೋ, ಅವ್ರಿಗೆ ಗೊತ್ತಿಲ್ಲ ಒಂದ್ಸರಿ ಬಣ್ಣ ಹಚ್ಕೊಂಡ್ರೆ ವಿಕೃತಿ ಆಗ್ಬಿಡ್ತೀವಿ ನಾವು ಅಂತ ಗೊತ್ತಿಲ್ಲ ಅವ್ರಿಗೆ. ಅದೇ ಮಾಡ್ತಾ ಇರೋದು ರಾಕೇಶ್. ನವೀನ್ ಒಳ್ಳೆ ಹುಡುಗ, ಸರಳ ವ್ಯಕ್ತಿ. ಆ ಥರದ ಜಾಸ್ತಿ ಗೇಮ್ಗಳೆಲ್ಲ ಏನಿಲ್ಲ, ಇರೋದು ಹೇಳಕ್ ಹೋಗ್ತಾನೆ, ಹೇಳಕ್ಕಾಗದ್ರೆ ನಮ್ಗೆ ಯಾಕೆ ಗುರುಗಳೇ ಬಿಟ್ಬಿಡಿ ಮುಳ್ಳಿವ್ರೆ, ನಮ್ಗೆ ಬೇಡ ಸಾರ್, ಅವ್ರ ಸವಾಸ ಬೇಡ ಸಾರ್ ಅಂತಾನೆ. ಒಳ್ಳೆ ಹುಡುಗ. ಅದೇ ರಶ್ಮಿದು ಪಾಪ ಅವಳು ತುಂಬ ಒಳ್ಳೆ ಹುಡುಗಿ. ಅಂದ್ರೆ ಸ್ವಲ್ಪ ನಮಗೂ ಅವಳಿಗೆ ಸ್ವಲ್ಪ ಮ್ಯಾಚ್ ಆಗ್ತಾ ಇದ್ವಿ. ಏನಕ್ಕೆ ಅಂದರೆ ಸ್ವಲ್ಪ ಈ ಫೀಲ್ಡು ಇದೆಲ್ಲ ಗೊತ್ತಿದ್ದ ಹುಡುಗಿನೇ, ರೇಡಿಯೋಲ್ಲಿ ಕೆಲಸ ಮಾಡಿದ್ದಾಳೆ, ಸ್ವಲ್ಪ ಹೆಂಗೆ ವರ್ಕ್ ಆಗುತ್ತೆ ಈ ಸಿಸ್ಟಮ್ ಎಲ್ಲ ಅಂತ ಗೊತ್ತಿದ್ದು. ನೇರವಾದಂಥ ವ್ಯಕ್ತಿತ್ವ. ಅಲ್ಲಿ ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೊಂಬಿಟ್ರು, ಬೇಕಾಗಿರಲಿಲ್ಲ ಖಾರ ಬೇಕಾಗಿಲ್ಲ, ನೇರವಾಗಿರ್ಬೋದು. ನಾನು ಹೇಳಿದ್ಮೇಲೆ 5ನೇ ವಾರದಿಂದ ಕಡಿಮೆ ಆಯ್ತು ಅವ್ರದ್ದು. ಅಲ್ಲಿ ತನಕ ನಾಮಿನೇಷನ್ ಆಗ್ತಾನೆ ಇತ್ತು. ನಾಳೆ ನೀವು ಏನು ಹೇಳಕ್ಕೆ, ಏನು ಸಾಧನೆ ಮಾಡಕ್ಕೆ ಹೊರಟಿದ್ದೀರಾ ನೀವು? ಇವಾಗ ನೀವೇನು ಇದು ಬಣ್ಣ ರೆಡ್ ಅಂತ ತಾನೇ ಹೇಳ್ಬೇಕು, ಅದನ್ನ ಬೇರೆ ಬೇರೆ ತರ ಹೇಳ್ತಾ ಹೋಗಿ ನೀವು. ಒಳ್ಳೆ ವ್ಯಕ್ತಿತ್ವ. ಅದನ್ನ ಏನೋ ಪಟ್ಟರ್ ಅಂತ ಹೇಳ್ಬಿಡ್ಬೇಕು, ಅಲ್ಲಿನೋ ಮಾಡ್ಕೊಂಡ್ಬಿಡ್ಬೇಕು. ನಮ್ಗೆ ಕೇಳ್ತಾರೆ, ನಮಗ್ ಮಾಡಿಲ್ಲ, ಅರ್ಜೆಂಟು, ಬೇಕಿಲ್ದೇ ಇರೋದು, ಬೇಕಿಲ್ದಿರೋ ಮೂಗ್ ತೋರಿಸೋದು, ಇವೆಲ್ಲ ಜಾಸ್ತಿ. ಅದು ಬಿಟ್ರೆ ಒಳ್ಳೆ ಹುಡುಗಿ. ಶಶಿನೂ ಒಳ್ಳೆ ಹುಡುಗ, ಇವಾಗ ಬಂದಿದ್ದಾನೆ, ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಹಿಂಗಾದ್ರೆ ಹಿಂಗಾಗ್ಬಿಡುತ್ತೆ ಅಂತ ನೋಡ್ತಾ ಇದ್ದಾನೆ. ಒಳ್ಳೆ ಹುಡುಗ ಅನ್ಕೊಳ್ತೀವಿ, ಆ ಕಡೆ ಹೋದ್ರೆ ಗೋಡೆ ಹೊಡ್ಕೊಳ್ತಾನೆ, ಕೈ ಮುರ್ಕೊಳ್ತಾನೆ, ಇನ್ನೇನೋ ನಾಟಕ ಆಡ್ತಾ ಇದ್ದಾನೆ. ಅವೆಲ್ಲ ಬೇಕಾಗಿರಲಿಲ್ಲ, ಬೇಡದಿದ್ದು ಮಾಡ್ಕೊಂಡ. MSc ಮಾಡಿದ್ದಾನೆ ಹುಡುಗ,
ರೈತರನ್ನ ಬೇರೆ ಥರ ತೋರಿಸ್ಬೇಕು. ರೈತರಂದರೆ ಬರೀ ಅರ್ಧೋಗಿರೋ ಬಟ್ಟೆ ಹಾಕೊಂಡು ನೇಗಿಲು ಹಿಡ್ಕೊಂಡು ಸೂರ್ಯನ ನೋಡ್ತಾ ಇರೋದಲ್ಲ, ಒಂದು ಹೊಸ ವಿಷನ್ ತರೋಣ ಅಂತ ಒಂದು ಯೋಚನೆಗಳಿದೆ. ಯೋಚನೆಗಳೆಲ್ಲ ಅದನ್ನು ಯೋಜನೆಗೆ ತರೋದು ತುಂಬ ಕಷ್ಟ ಇದೆ, ಅವೆಲ್ಲ ಮಾಡೋಕ್ಕಾಗಲ್ಲ. ಬಟ್ ನೋಡೋಣ, ಅವ್ರ ವ್ಯಕ್ತಿತ್ವಗಳು ಗೊತ್ತಾಗುತ್ತೆ ನಿಮ್ಗೇನೇನೆ ಏನೇನು ಅಂತೇಳಿ. ಇನ್ನ ಇದೆ, ಗೊತ್ತಾಗ್ಬಿಡುತ್ತೆ ಎಲ್ಲ. ನೀವು ಇಷ್ಟೊತ್ತಿಗೆಲ್ಲ ಹೆಚ್ಚು ಕಡಿಮೆ ಗೊತ್ತಾಗಿರುತ್ತೆ. ಎಲ್ಲ ನೋಡಿರೋದ್ರಿಂದ ಯಾಕಂದ್ರೆ ನನಗಿಂತ ಜಾಸ್ತಿ ಗೊತ್ತಿರುತ್ತೆ ನಿಮಗೆ. ನಾನು 1 ರೂಪಾಯಿನಲ್ಲಿ 30 ಪೈಸೆ ಹೇಳ್ಬೋದು, ಇನ್ನು 70 ಪೈಸೆ ನಿಮಗೆ ಗೊತ್ತಿರೋದು. ನೋಡಿ ಇವ್ನು ಹಿಂಗಂತ ಇದ್ದಾನೆ, ಇಲ್ಲಿ ಹಿಂಗಂತ ಇದ್ದಾನೆ ಅಂತ ನಿಮಗೆ ಗೊತ್ತಿರುತ್ತೆ. ನಿಜ. ಎಸ್ ಮೇಡಮ್. ಜಯಶ್ರೀ ಸೀನಿಯರ್ ಆರ್ಟಿಸ್ಟು ಅಂತ ಒಂದು ಭ್ರಮೆ, ಗುಂಪಲ್ಲಿದ್ರು ಅನ್ನೋ ಭ್ರಮೆ, ಗುಂಪಲ್ಲಿರೋಲ್ಲ ನನ್ನ ಕಾಪಾಡ್ತಾರೆ ಅನ್ನೋ ಭ್ರಮೆಲಿದ್ರು. ಅವ್ರ ಗುಂಪವರೇ ನಾಮಿನೇಟ್ ಮಾಡಿ ಈಚೆ ಕಳಿಸ್ಬಿಟ್ರು. ಆಮೇಲೆ ಏನಾದ್ರು ಹೇಳಿದ್ರೆ ತಗೊಳಕ್ಕೆ ಮನಸ್ಥಿತಿ ಇಲ್ಲ. ನನಗೆ ಗೊತ್ತು, ನಾವು ಜೀವನದಲ್ಲಿ ನೋಡಿದೀವಿ, ನಾವು ಹಿಂಗಲ್ಲ ಹಂಗಲ್ಲ ಅಂತ. ಸ್ವಲ್ಪ ಎಲ್ಲೋ ಪಾಪ ಅವರೆಲ್ಲ ತುಂಬ ಒಳ್ಳೆ ಇದೇನೇನೆ. ಬಟ್ ಅಲ್ಲಿ ಬಂದಾಗ ಏನೋ ಒಂಥರ ಫಿಕ್ಸ್ ಆಗಿಬಿಡ್ತಾರೆ. ಅದೇ ಹೇಳ್ತೀನಿ, ಏನಾಗ್ತಾರೆ ಅದೆಲ್ಲ ನಮಗೆ ಗೊತ್ತಿರಬೇಕು. ಗುಂಪಲ್ಲಿದ್ರು, ಎಲ್ಲರೂ ಹೇಳ್ತಾ ಇದ್ರು ಗ್ರೂಪನ್ನು ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಅವರು ಗ್ರೂಪ್ ಬಿಟ್ಟು ಹೊರಗಡೆ ಬರೋಕ್ಕೆ ಪ್ರಯತ್ನ ಪಡಲಿಲ್ಲ. ಆಮೇಲೆ ಪಾಪ ಯಾರು ಏನು ಹೇಳಿದ್ರೆ ತಗೊಳ್ತಾ ಇಲ್ಲ. ಅದು ಮನೆಯವರಿಗೆಲ್ಲ ಸ್ವಲ್ಪ ಎಗನೆಸ್ಟ್ ಆಗಿಬಿಡ್ತಾ ಇತ್ತು. ಏನು ಹೇಳಿದ್ರು ತಗೊಳ್ಳಲ್ಲ ಅವ್ರು ಇದ ಅದ ಅಂತೇಳಿ. ಬಟ್ ಅವ್ರು ಬೆಳೆದು ಬಂದಿರೋದು ಹಂಗಿರುತ್ತೆ. ಅದರಿಂದ ನಮಗೆ ಅಕ್ಷತಾ ತುಂಬ ನಾಟಕದ ಸ್ವಭಾವದ ಹುಡುಗಿ, ಹೆಂಗಸು. ಸಾರಿ, ಸ್ವಲ್ಪ ಚೇಂಜ್ ಮಾಡ್ತೀನಿ, ಸ್ವಲ್ಪ ಚೇಂಜ್ ಆಗುತ್ತೆ. ಹುಡುಗಿ ಅಂದರೆ ತಪ್ಪಾಗ್ಬಿಡುತ್ತೆ. ಒಳ್ಳೆ ಹೆಂಗಸು, ಜೀವನ ಬೇರೆ ನಾಟಕ ಬೇರೆ. ಜೀವನನ ಒಳ್ಳೆ ಥರ ತೊಗೊಂಡ್ರೆ ಅವ್ರಿಗೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರ ಜೀವನ ಅವ್ರವ್ರ ಜೀವನ, ನಾವು ಹೆಂಗೆ ನಮ್ಮ ಜೀವನ ರೂಪಿಸ್ಕೊಳ್ತೀವಿ ಅನ್ನೋದು ನಮ್ಮ ಜೀವನ ನಮ್ಮ ಕೈಲಿರುತ್ತೆ. ಬೇರೆಯವ್ರು ಮಾಡೋಕ್ಕಾಗಲ್ಲ, ಬೇರೆಯವ್ರು ಮಾಡಲ್ಲ, ಬೇರೆಯವ್ರು ಮಾಡೋಕ್ಕಲ್ಲ, ಯಾರು ಮಾಡೋಕ್ಕಿಲ್ಲ. ನೀವೇ ನಿಮ್ಮ ಅದನ್ನು ಸೃಷ್ಟಿಸ್ಕೊಳ್ತಾ ಇದ್ರೆ ನಿಮ್ಮ ಜೀವನಕ್ಕೆ ಕಷ್ಟ ಆಗ್ಬೋದು. ಎಸ್, ಓಕೆ. ಈಗ ನನ್ನ ಪಬ್ಲಿಕ್ ಕ್ವೆಶ್ಚನ್ಸ್ ಅಂತ ಹೇಳ್ತಾ ಇದ್ದೆ, ಕೇಳ್ಬಿಡ್ತೀನಿ. ಅಕ್ಷತಾ ರಾಕೇಶ್ ಲವ್ ಸ್ಟೋರಿ ನಿಜಾನಾ? ಖಂಡಿತ ನಿಜ. 50 ದಿವಸ ತನಕ. ಇದು ಚೆನ್ನಾಗಿದೆ. ನಿಜ. ಆಕ್ಟ್ ಮಾಡ್ತಿದ್ದಾರೆ ಅಂತ. ನಿಜಾನ ಅಂದ್ರೆ ಆಕ್ಟಿಂಗ್ ಆಗುತ್ತೆ ರೇ. ದಿವ್ಯ ಜ್ಯೋತಿ 50 ದಿನಕ್ಕೆ ಅಷ್ಟೇ ಅಂತ ಹೇಳಿ 50 ದಿನ ತನಕ ನಿಜ. ಆಮೇಲೆ ಗಲಾಟೆ. ಅದಕ್ಕೂ ಒಂಥರ ಕಾರಣ ಹೆಚ್ಚು ಕಡಿಮೆ ನಾನೇನೆ. ಅವ್ರೇನೋ ಮಾಡ್ಕೊಳ್ತಾ ಇದ್ರು, ಪ್ರೀತಿ ಗೀತಿ ಅದೇನೋ ಮಾತಾಡ್ಕೊಳ್ತಾ ಇರೋ ಜೊತೆಗಿರೋರು. ಅದು ನಮ್ಗೆ ಅದೇನು ನಾವು ಅದ್ರ ಬಗ್ಗೆ ನಾವು ಒಳಗೆ ಮಾತಾಡಿದ್ದೇ ಇಲ್ಲ. ಅಯ್ಯೋ ಅವ್ರವ್ರ ಜೀವನ ಅವ್ರು ಮಾಡ್ಕೊಳ್ತಿರೋಗಪ್ಪ ಅಂತ ಬಿಟ್ಬಿಟ್ಟಿದ್ವಿ. ಅದೆಲ್ಲಾಯ್ತು ಅಂತ ಹೇಳಿದ್ರೆ ಕತೆ ನಿಮ್ಗೆ, ಒಂದಿನ ರಾಕೇಶ್ ಅವರು ಇದಾಗ್ತಾರೆ, ಏನು ಕ್ಯಾಪ್ಟನ್ ಆಗ್ತಾರೆ. ಅವ್ರಿಗೆ ಒಂದು ಇದು ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ, ಒಂದು ನಿಮಗೆ ಒಂದು ಏನಪ್ಪ ಅಂತ ಹೇಳಿದ್ರೆ, ರಾಕೇಶ್ ಅವ್ರಿಗೆ ನೀವು ಯಾರನ್ನಾದರೂ ಉಳಿಸೋಕ್ಕಿದ್ರೆ ಈ ಸರಿ ನಾಮಿನೇಷನಲ್ಲಿ ಯಾರನ್ನ ಉಳಿಸ್ತೀರಾ? ನಾನು ಆ ಟೈಮಲ್ಲಿ ನಾಮಿನೇಷನ್ ಆಗಿದ್ದೆ. ನಾನು ಈ ಬಾರಿ ಉಳಿಸೋದು ಮನೆಗೆ ಬೇಕಾದಂಥ ನ್ಯಾಯವಾದಂಥ ವ್ಯಕ್ತಿ ಯಾರಂದರೆ ಮುರಳಿಯವರು, ಅವ್ರು ಉಳಿಸ್ತೀನಿ ಅಂತ ಹೇಳ್ಬಿಟ್ಟ. ಅಲ್ಲಿಂದ ಅವರಿಬ್ಬರಿಗೆ ಜಗಳ ಶುರು ಆಗೋಯ್ತು. ನಾನು ಉಳಿಸು ಅಂತ ನಾನೇನು ಕೇಳಿರಲಿಲ್ಲ, ಅವ್ನು ಉಳಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ನು ಉಳಿಸ್ಬಿಟ್ಟ ನನಗಲ್ಲಿ. ಅಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗೋಯ್ತು. ತಿರ್ಗಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಲಾಟೆಗಳಾಗ್ತಾಯಿತ್ತು ತಿರ್ಗಾ ಜೊತೆಗಿರೋರು. ಅದೆಲ್ಲ ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದು. ಓಕೆ, ಇದು ಬಿಟ್ರೆ ಇನ್ನೊಂದು ಲವ್ ಸ್ಟೋರಿ ಕವಿತಾ ಗೌಡ ಶಶಿ ನಡುವೆ ಇತ್ತು ಅಂತ ಇದೆಯಾ? ಇಲ್ಲ, ನಾನು ಹೇಳ್ತಿಲ್ಲ ಮೇಡಮ್. ಅಲ್ಲಿ ಆಟ ಆಡ್ತಾ ಇದ್ದಾರೆ. ಆಟಕ್ಕೆ ಏನ್ ಬೇಕಾದ್ರೂ ಮಾಡಕ್ ತಯಾರಿದ್ದಾರೆ. ಡ್ಯಾಮೇಜ್ ಆಗುತ್ತಲ್ಲ? ಆಗುತ್ತೆ. ಡ್ಯಾಮೇಜ್ ಆದ್ರೂ ಪರವಾಗಿಲ್ಲ ಅಂದವ್ರಿಗೆ ಏನ್ ಮಾಡ್ತೀರಿ? ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಜನ. ಅವಾಗಲೇ ಅವ್ರಿಗೆ ಈಚೆ ಬಂದ ಮೇಲೆ ಗೊತ್ತಾಗುತ್ತೆ. ಬಟ್ ಅದೇ ಮೇಡಮ್, ಯಾರನ್ನು ನೋಡಿ ಬಾಲ ಕಲಾವಿದರನ್ನ ತಗೊಂಡಲ್ಲಿ ಒಳಗಾಕಿಲ್ಲ. ಅವರೆಲ್ಲ ಬಾಲ ಕಾರ್ಮಿಕರೇನಲ್ಲ. ಅವರೆಲ್ಲ ಏನೋ 14-13 ವರ್ಷ 12 ವರ್ಷದ ಕಿಸ್ಲೆಗಳಲ್ಲ. ಹಿಂಗೆ ಎಲ್ಲರಿಗೂ ವಯಸ್ಸಾಗಿದೆ, ಜ್ಞಾನ ಇದೆ, ಓದ್ ಬಂದಿದ್ದಾರೆ, ಅವರವರ ವೃತ್ತಿನಲ್ಲಿ ಒಂದು ಪ್ರಬುದ್ಧತೆ ಪಡ್ಕೊಂಡಿದ್ದಾರೆ. ಎಲ್ಲ ಪಡ್ಕೊಂಡಿರೋರಿಗೆ ಎಲ್ಲ ಹೇಳ್ಕೊಡಕ್ಕಾಗುತ್ತಾ ಮೇಡಮ್? ಅಂದರೆ ನಿಜವಾಗ್ಲೂ ಆಟ ಆಡ್ತಾ ಇದ್ದಾರೆ, ಗೊತ್ತಾಗುತ್ತೆ. ಕಟ್ಟ ಕಡೆಯದಾಗಿ ಎಲ್ರಿಗೂ ಕಾಡ್ತಾರೋ ಒಂದೇ ಒಂದು ಪ್ರಶ್ನೆ, ಯಾರು ವಿನ್ ಆಗ್ಬೇಕು? ವಿನ್ ಆಗ್ಬೇಕಾ, ವಿನ್ ಆಗ್ಬೋದಾ? ನಮ್ಗೆ 2 ಪ್ರಶ್ನೆ ಕೇಳೋದು. ಅದೆರಡು ಹೇಳಿ. ಇನ್ನ ಸ್ವಲ್ಪ ಲೇಟ್ ಆಗ್ಬೋದು ಮೇಡಮ್, ಯಾಕಂದ್ರೆ ಇಷ್ಟು ಬೇಗ ಯಾರು ವಿನ್ ಆಗ್ಬೋದು ಆಪ್ಷನ್ ಕೊಟ್ಟಿಲ್ಲ. ನಾನು ಆಗ್ಬೋದಾ ಆಗ್ಬೇಕು ಅಷ್ಟೇ ಕೊಟ್ಟಿರೋದು. ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಧನ್ರಾಜ್ ಆಗ್ತಾನೆ ಅನ್ಕೊಂಡಿದೀನಿ. ಆಗಬಹುದು ಅಂದ್ರೆ ಕವಿತಾ ಆಗಬಹುದು ಅಂತ. ಕೆಲವು ಬೇರೆ ಗೆಸ್ಗಳಲ್ಲಿ ನಾನು ಹೇಳೋದು ಇವೆರಡು ಆಪ್ಷನ್ಗಳಿದೆ. ಇನ್ ಬಿಟ್ಟು ಬೇರೆ ಯಾರಿಗೂ ಆಪ್ಷನ್ ಇಲ್ಲ. ಮೂರನೇ ಆಪ್ಷನ್ ಬಂದ್ರೆ ನವೀನ್ ಬರ್ತಾನೆ. ನಿಮ್ಗೆ ಯಾರಾಗಬೇಕು ಅನ್ಸುತ್ತೆ? ಯಾರು ಬೇಕಾದ್ರೆ ಆಗ್ಬೋದು ಮೇಡಮ್. ನೋ ಪಾರ್ಶಾಲಿಟಿ. ಅಂದ್ರೆ ಇವ್ರು ಆಗ್ಲೇಬಾರ್ದು ಅನ್ನಕ್ಕೆ ಒಬ್ಬೊಬ್ರದ್ದು ಹಿಂಗೆ ಡೇಟಾ ತೆಗಿತಾ ಹೋಯ್ತು ಅಂತ ಹೇಳಿದ್ರೆ 10 ಮಾರ್ಕ್ಸ್ಗೆ ಇವ್ರು 7, 10ಕ್ಕೆ ಇವ್ರಿಗೆ 8, 10ಕ್ಕೆ 7.5 ಹಿಂಗೆ ಬರ್ತಾ ಹೋಗುತ್ತೆ.
ಈ ಅರ್ಧ ಮಾರ್ಕ್ಸಲ್ಲಿ ಇವ್ರಿಗೆ ಬರಲ್ಲ ಅವ್ರಿಗೆ ಬರಲ್ಲ ಅಂತ ಹೇಳ್ಬೋದು. ಅದು ಆ ಸ್ಥಿತಿನ ತರಬೇಕು ಅಂದ್ರೆ ಇನ್ನೊಂದು ವಾರ ಟೈಮ್ ಆಗುತ್ತೆ. ಇವಾಗ ನಾವಿಬ್ರೇ ಫೈನಲ್ಸ್ಗೆ ಬಂದ್ರೆ ನಾನು ಆಗ್ತೀನಿ ನೀನ್ ಆಗ್ತೀನಿ ಅಂತ ಬಂದಾಗ ಯಾರು ಆಗ್ತೀವಿ ಯಾರು ಬಿಟ್ಕೊಡ್ತಾರೆ ಅನ್ನೋದು ಒಂದು ದೊಡ್ಡ ವಿಚಾರ ಆಗ್ಬಿಡುತ್ತೆ. ಬಿಟ್ಕೊಡೋದು ಇದು ಒಳಗಿನ ವಿಚಾರ, ಅಲ್ಲಿವರೆಗೂ ಫೈಟ್ ಮಾಡ್ತಾರ. ಆಮೇಲೆ ಆ ಹೊರಗಡೆ ಇರೋ ಜನ ನೋಡಾಕ್ಬೇಕು ಓಟ್ನ. ತುಂಬಾ ಎಲಿಮಿನೇಟ್ ಇದ್ರೊಳಗೆಲ್ಲ ಫಿಕ್ಸ್ ಆಗಿದೆ, ಏನಾಗುತ್ತೆ ಗೊತ್ತಿಲ್ಲ. ಇಲ್ಲಿವರೆಗೂ ನೀವ್ ಯಾರು ಅಂತ ಬರೀ ಸ್ಕ್ರೀನ್ ಅಲ್ಲಿ ನೋಡಿರಬಹುದು. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನ ಗೆಲ್ಲಿಸಲೇಬೇಕು ಅಂತ ಜನ ಮೆಸೇಜ್ ಮಾಡಿ ವೋಟ್ ಮಾಡಿ ಪ್ರೋತ್ಸಾಹಿಸಿದ್ದಾರೆ. ಇಲ್ಲಿವರೆಗೂ ಈ ವೀಕ್ ವರ್ಗೂ ನೀವು ಬರೋದಕ್ಕೆ ಜನರೇ ಕಾರಣ. ಅವ್ರಿಗೇನ್ ಹೇಳ್ತೀರಿ? ನಾನು ಹೇಳ್ತಿದ್ದೆ, ಲೇ ನಾಮಿನೇಷನ್ ಮಾಡೋದೆಲ್ಲ ಸುಮ್ಮನೆ, ಅಲ್ಲಿವುದು ನಮ್ಮನೆ, ನಮ್ಮ ಮನೆಗಳೆಲ್ಲ ಗೃಹಿಣಿ ಇದಾರೆ, ಎಲ್ಲ ನಮ್ಮ ಕಾರ್ಯಕ್ರಮ ನೋಡೋ ಗೃಹಿಣಿಯರು ಒಂದು ಓಟ್ ಹಾಕ್ಬಿಟ್ರೆ ನಾವೆಲ್ಲ ಹೋಗ್ಬಿಡ್ತೀವಿ. ನೀನ್ ಏನ್ ಮಾಡ್ಬೋದು, ಈ ವಾರಕ್ಕೆ ನಾನು ನಾಮಿನೇಷನ್ ಮಾಡ್ಬೋದು ಅಷ್ಟೇನೆ. ಆದರೆ ಎಲಿಮಿನೇಷನ್ ಇಲ್ಲೂ ಇದು ಒಂದು 2-3% ಅಷ್ಟೇ ನೀವು ಮಾಡೋದು. ಈ ವಾರ ನೀವು ಆಗಿದ್ದೀರಾ ಅಂತ. ಇನ್ನು ಮಿಕ್ಕಿದ್ದು 98% ಹೊರಗಿಂದ ಆಗ್ತಾರೆ ನೋಡಿ. ಅವ್ರು ಯಾರು ನಾವು ನೋಡಿರಲ್ಲ. ಅವ್ರ ಸಮಯ, ಅವ್ರ ದುಡ್ಡು, ಅವ್ರ ಪೇಷನ್ಸು, ಅವ್ರಿಗೆ ನಾವು ಇಷ್ಟ ಆಗಬೇಕು, ಇಷ್ಟೆಲ್ಲ ಆಗಿ ನಮ್ಮ 11 ವಾರ ಅಲ್ಲ ರೀ, ಇನ್ನ ಲೆಕ್ಕ ಹಾಕಿದ್ರೆ 15 ವಾರ ತನಕ ನಂದೇ ವೋಟಿಂಗ್ ಇರೋದು. ಆಮೇಲೆ ತೆಗೆದು ನೋಡಿ ಗೊತ್ತಾಗುತ್ತೆ ನಿಮಗೆ. ಯಾಕಂದ್ರೆ ಅಷ್ಟು ಅಡ್ವಾನ್ಸ್ಡ್ ಆಗಿದ್ದೀನಿ ನಾನು. ಈಚೆ ಬಂದಿರೋದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ನಿಮಗೆ ಬಿಡ್ತೀನಿ ಅದನ್ನ. ಆದ್ರೆ ಧೈರ್ಯವಾಗಿ ಹೇಳ್ತೀನಿ, ವಾಟ್ ನೆಕ್ಸ್ಟ್ ಸೋ ಮೆನಿ ಥಿಂಗ್ಸ್ ಇಸ್ ದೇರ್. ಏನು ಬೇಕಾದಷ್ಟಿದೆ, ಏನ್ ಮಾಡಬೇಕು ಅಂತ, ಯಾವ್ದಕ್ಕೆ ಟೈಮ್ ಕೊಡಬೇಕು ಅಂತ ಯೋಚನೆ ಮಾಡಿ, ಯಾವ್ದಕ್ಕೆ ಟೈಮ್ ಕೊಡಬೇಕು, ಯಾರ ಜೊತೆ ಯಾವ ಟೈಮಲ್ಲಿ ಹೋಗ್ಬೇಕು ಅಂತ ನಮ್ಮ ಯೋಚನೆಗೆ ಬಂದಿದೆ. ಅದಕ್ಕೆ ಸ್ವಲ್ಪ ಒಂದು ಈ ಮಂತ್ ಎಂಡ್ ಒಳಗೆ ಒಂದು ಕರೆಕ್ಟ್ ವಿಷನ್ ಸಿಗುತ್ತೆ. ನೆಕ್ಸ್ಟ್ ಎಲ್ಲೆಲ್ಲಿ ಇರ್ತೀವಿ, ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಮಾಡ್ತೀವಿ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಬಿಗ್ ಬಾಸ್ ಒಂದು ಆಟ, ಆದ್ರೆ ಆಟವನ್ನ ಆಟವಾಗಿ ಆಡ್ಲಿಲ್ಲ, ಬಟ್ ನೀವು ವ್ಯಕ್ತಿತ್ವನ ತೋರಿಸ್ಕೊಂಡು ನೀವು ಚೆನ್ನಾಗಿ ನಿಮ್ಮ ವಿಷನ್ ನ ತೋರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಅಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಮೇಡಮ್. ಮತ್ತೊಮ್ಮೆ ಎಲ್ಲ ನಮ್ಮ ಪಬ್ಲಿಕ್ ಟಿವಿಯ ವೀಕ್ಷಕರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಮುಖಾಂತರನೂ ಕೂಡ, ಯಾಕಂದರೆ ನನಗೆ ವೋಟ್ ಮಾಡಿ ಇಷ್ಟು ದಿನಗಳ ಕಾಲ ಇರೋದಲ್ಲ, ಇನ್ನೂ ಒಂದಷ್ಟು ದಿನ ಓಡೋಕ್ಕೆ ಅವಕಾಶನ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ, ನನಗೆ ವೋಟ್ ಮಾಡಿ ಇಲ್ಲಿ ತನಕ ಬಂದು ಮುಂದೆ ಓಡೋಕ್ಕೆ ಒಂದು ಫ್ಯೂಲ್ನ ತುಂಬಿದಂಥ ಎಲ್ರಿಗೂ ಕೂಡ ನಮಸ್ಕಾರ.